ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಪ್ರಿಯ ಸ್ನೇಹಿತರೆ, ನೀವು ಮಾಡುವ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳೇ ನಿಮ್ಮ ಭವಿಷ್ಯಕ್ಕೆ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತವೆ. ಅವೇನಂತ ಇವತ್ತು ನೀವೇ ನೋಡ್ಕೊಳ್ಳಿ. ಸಂಪೂರ್ಣವಾದ ವಿಡಿಯೋ ಕೇಳಿ, ಬಹಳ ಇಂಪಾರ್ಟೆಂಟು. ಓದುವುದಷ್ಟೇ ಅಲ್ಲ, ಒಂದು ಸಿಸ್ಟಮೆಟಿಕ್ ವೇ ಇರಬೇಕು. ಆ ಸ್ಟಡಿ ಅನ್ನೋದೊಂದು ಸಿಸ್ಟಮೆಟಿಕ್ ಮೆಥಡ್ ಆಗಿ ಅದನ್ನು ನಾವು ಫಾಲೋ ಮಾಡಬೇಕು. ಆವಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ನಾವೊಂದು ಈ ಸಕ್ಸಸ್ ಕಾಣಕ್ಕೆ ಸಾಧ್ಯ. ಸುಮ್ಮನೆ ನಾನು ಡೈಲಿ 12 ತಾಸು ಓದ್ತೀನಿ, ನಾನು ಡೈಲಿ 13 ತಾಸು ಓದ್ತೀನಿ, ಆದರೂ ಸಹ ನನಗೆ ಓದೋದು ನೆನಪುಳಿತಾ ಇಲ್ಲ, ನಾನು ಓದಿದ ಎಕ್ಸಾಮ್ನಲ್ಲಿ ಪ್ರಶ್ನೆಗಳೇ ಬರ್ತಾ ಇಲ್ಲ, ಏನಪ್ಪ ಈ ಸರ್ಕಾರಿ ಹುದ್ದೆ, ಎಷ್ಟು ನಾನು ಈಗಾಗಲೇ 3-4 ವರ್ಷಗಳ ನಿರಂತರ ಸತತ ಪ್ರಯತ್ನದಲ್ಲಿದ್ದೇನೆ, ಆದರೂ ಸಹ ನನಗಿದು ಒಲಿತಾ ಇಲ್ಲ ಅಂತ ಕೆಲವರಿಗೆ ಯಾವುದೋ ಒಂದು ವಿಚಿತ್ರ ನೆಗೆಟಿವ್ ಪಾಯಿಂಟ್ಸು ಎಲ್ಲ ಇರ್ತವೆ. ಅದನ್ನು ಪೂರ್ತಿಯಾಗಿ ಸರಿಯಾಗಿ ಕೇಳಿ. ನೀವು ಮಾಡುವ ತಪ್ಪುಗಳು ನಿಮ್ಗೆ ಏನಂತ ಇವತ್ತು ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ? ಪ್ರಿಯ ಸ್ನೇಹಿತರೆ, ಇವತ್ತು ಮಾತಾಡ್ತಕ್ಕಂಥ ಈ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸರ್ಕಾರಿ ಹುದ್ದೆಯ ಪ್ರಯತ್ನದಲ್ಲಿರುವ ಕೆಲವು ವಿದ್ಯಾರ್ಥಿಗಳ ಚಿಕ್ಕ ಪುಟ್ಟ ತಪ್ಪುಗಳು ಅಂತ ನಾನು ಇದನ್ನು ತಗೊಂಡಿದ್ದೀನಿ. ಓಕೆ, ಹಾಗಾದ್ರೆ ನೋಡ್ಕೊಂತ ಹೋಗೋಣ. ಚಿಕ್ಕ ಪುಟ್ಟ ತಪ್ಪುಗಳು ಅಂತ ಬಂದಾಗ ಇಲ್ಲಿ 3 ಪಾಟ್ ಇದಾವೆ ನಿಮ್ಮ ಹತ್ರ, ಗ್ಲಾಸಿನವು. ಹೌದಾ? ನಾವು ಕೊಡ ಅಂತ ಕರಿತೀವಿ, ಏನಾದ್ರು ಅಂತ ಅನ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಇದು ಎಂಟಿ ಇದೆ. ಹೌದಾ? ಇದು ಎಂಟಿ ಇದೆ, ಇದು ಆಲ್ಫ್ ಇದೆ, ಇದು ಫುಲ್ ಇದೆ, ಇದು ಆಫ್ ಇದೆ, ಇದು ಎಂಟಿ ಇದೆ, ಇದು ಫುಲ್ ಇದೆ. ಈ ರೀತಿ ಇಲ್ಲಿ 3 ಚಿತ್ರಗಳುಳ್ಳ ಈ ಒಂದು ನೀರಿನ ನಿಮಗೆ ಬಿಂದೆಗಳು ಕಾಣ್ತಾ ಇದ್ದಾವೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳು ಇದಾರಲ್ಲ, ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಲ್ಲಿ ಯಾರಿಗ್ ಭಯ ಇರುತ್ತೆ, ಯಾರಿಗ್ ಭಯ ಇರಲ್ಲ ಅಂತಂದ್ರೆ ಸರಿಯಾಗಿ ಕೇಳು. ಎಕ್ಸಾಮ್ ನಲ್ಲಿ ಯಾರಿಗ್ ಭಯ ಇರುತ್ತೆ ಅಂತಂದ್ರೆ, ಸಂಪೂರ್ಣವಾಗಿ ವಿಷಯ ಓದಿದವನಿಗೆ ಭಯ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ಸಂಪೂರ್ಣ ತುಂಬಿದ ಒಂದು ನೀರಿನ ಕೊಡ, ಹೌದಾ? ಇಲ್ಲಿ ಎಂಟಿ, ಸಂಪೂರ್ಣ ಅವನು ಏನೋ ವಿಷಯನೇ ಓದಿಲ್ಲ ಎಕ್ಸಾಮಿಗೆ ಅಂತಂದ್ರೆ ಅವನಿಗೂ ಭಯ ಇರಲ್ಲ. ಈ ಅರ್ಧಂಬರ್ಧ ಯಾರು ಓದಿರ್ತಾರ ನೋಡು, ಅವ್ರಿಗೆ ಜಾಸ್ತಿ ಭಯ ಇರುತ್ತೆ. ಇವ್ರಿಗೆ ಭಯ ಜಾಸ್ತಿ, ಇವರಿಗೂ ಭಯ ಇಲ್ಲ, ಇವರಿಗೂ ಭಯ ಇಲ್ಲ. ಇವ್ರಿಗೆ ಯಾಕೆ ಭಯ ಇಲ್ಲ ಅಂದ್ರೆ, ಅವ್ರಿಗೆ ಗೊತ್ತು ನಂದು ಈ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅಂತ. ಈ ಬರೀತಿರುವ ಎಕ್ಸಾಮಿನ ಒಂದು ಲಿಸ್ಟ್ ಅಲ್ಲಿ ಒಂದು ಹೆಸರು ಬರುತ್ತೆ ಅಂತ. ಇವ್ರಿಗೆ ಯಾಕೆ ಭಯ ಇಲ್ಲ ಅಂದ್ರೆ, ಇವ್ರಿಗೆ ಗೊತ್ತು ನಮ್ದು ಲಿಸ್ಟ್ ನ ಹೆಸರು ಬರಲ್ಲ ಅಂತ, ಲಿಸ್ಟ್ ನ ಹೆಸರು ಬರಲ್ಲ ಅಂತ. ಬಟ್ ಇವ್ರಿಗೆ ಗೊತ್ತು ಏನಾಗುತ್ತೆ ಅಂತ. ಇಲ್ಲಿ ಎಕ್ಸಾಮ್ ಅನ್ನ ಸಂಪೂರ್ಣವಾಗಿ ಯಾರು ಫೇಸ್ ಮಾಡಕ್ ಹೋಗಿರ್ತಾರೆ, ವಿಷಯವನ್ನ ಓದಿ ಚೆನ್ನಾಗಿ 1 ವರ್ಷ 1.5 ವರ್ಷ ಕುಂತು ಸಂಪೂರ್ಣ ಸಿಲೆಬಸ್ ಯಾರು ಮುಗಿಸಿರ್ತಾರಲ್ಲ, ಅವ್ರಿಗೆ ಗೊತ್ತು ಒಂದು ಪೇಪರ್ ಅಲ್ಲ, ಅವರು ಆ ವರ್ಷದಲ್ಲಾಗುವ 4-5 ಎಕ್ಸಾಮ್ಗಳಿದ್ರು ಎಲ್ಲವನ್ನೂ ಅವ್ರೇನ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಅದರಲ್ಲಿ ಒಂದನ್ನ ಏನ್ ಮಾಡ್ಕೊಂತಾರೆ, ಆಯ್ಕೆ ಮಾಡ್ಕೊಂತಾರೆ. ಇವ್ರಿಗೆ ಗೊತ್ತು ನನ್ನ ನೌಕರಿನೇ ಆಗಲ್ಲ ಅಂತ. ಇವ್ರ ಪೇಪರ್ ಹೆಂಗ್ ಸಾಲ್ವ್ ಮಾಡ್ತಾರೆ ಅಂದ್ರೆ, ಕ್ವಶನ್ ಪೇಪರ್ ಓದಲ್ಲ, ಬರೀ OMR ಶೀಟ್ ಅಷ್ಟೇ ಹಿಂಗ ಗುಂಡ್ ಹೊಡ್ಕೊಂತ ಹೊಂಟ್ಬಿಡ್ತಾರೆ. ಎ ಬಿ 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 ಸಿ 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 ಡಿ ಡಿ ಡಿ. ಹೌದಾ? ಇವ್ರಿಗೆ ಆಸೆನೇ ಇರಲ್ಲ. ಹೌದಾ? ಇವ್ರಿಗೆ ಆಸೆ ಇರುತ್ತೆ, ಇವ್ರಿಗೆ ದುರಾಸೆ ಇರುತ್ತೆ. ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಇವರು ತಲೆ ಕೆಡಿಸ್ಕೊಳ್ಳಲ್ಲ. ಇರುತ್ತೆ. ಈಗ ತುಂಬಿದ ಕೊಡ ಹಿಡ್ಕೊಂಡೋಗಿ ಅದು ತುಳುಕಲ್ಲ, ಖಾಲಿ ಕೊಡ ಹಿಡ್ಕೊಂಡೋಗಿ ಅದು ತುಳುಕಲ್ಲ. ಈ ಅರ್ಧ ನೀರಿರುವ ಕೊಡ ತುಳುಕಬೇಕು, ಮತ್ತು ಅದು ನಮಗೆ ಏನ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ ತಗೊಂಡೋಗ್ಬೇಕಾದ್ರೆ ಹಿಂದಕ ಮುಂದಕ. ಆ ರೀತಿ ಇವು. ದಿಸ್ ಇಸ್ ಡೇಂಜರ್. ಇವರೇ ಡೇಂಜರ್. ಇವ್ರಿಗೆ ಗೊತ್ತು ಕಷ್ಟ. ಈ ಒಂದು ಎಕ್ಸಾಮ್ ಬರ್ದಾಗ ಕಟ್ ಆಫ್ ಇಷ್ಟೇ ನಿಲ್ಲುತ್ತೆ ಅಂತ ಇಂದ ಮುಂದ ಒಂದು ಅಂಕೆ ಇವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಇವ್ರು ಏನು ಮಾಡಲ್ಲ, ಮುಗಿತ್ ಬಿಡಿ, ಇವ್ರಿಗೆ ಇಷ್ಟೇ ಕಟ್ ಆಫ್ ನಿಲ್ಲುತ್ತಂತಾನು ಹೇಳುವಷ್ಟು ಶಕ್ತಿ ಇರುತ್ತೆ. ಯಾಕಂದ್ರೆ
ಆ ಪೇಪರ್ ಈಸಿ ಇದೆಯೋ ಟಫ್ ಇದೆಯೋ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡೋರು ಇವೇ. ಯಾಕಂದ್ರೆ ಓದಿರ್ತಾರೆ, ವರ್ಷಾನುಗಟ್ಟಲೆ ಕುಂತು ಓದಿರ್ತಾರೆ, ಅವ್ರಿಗೆ ಗೊತ್ತು ಆ ಪೇಪರ್ ಕಟ್ ಆಫ್ ಇಷ್ಟೇ ನಿಂದಿರುತ್ತೆ, ನಂದು ರ್ಯಾಂಕಿಂಗ್ ಇಷ್ಟೇ ಬರ್ಬೋದು ಅಂತಾನು ಗೆಸ್ ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಮೋಸ ಹೋಗೋದಿಲ್ಲ. ನೀವೇನ್ ತಪ್ಪು ಮಾಡ್ತೀರ ಅಂದ್ರೆ ವಿಷಯನೇ ಕಂಪ್ಲೀಟ್ ಮಾಡಲ್ಲ, ಸುಮ್ನೆ ಸರ್ಕಾರಕ್ಕೆ ಬೇಕೇನು ಕುಂದ್ರೋದು. ಕಾಲ್ಫಾರ್ಮ್ ಮಾಡಿಲ್ಲ, ಆ ಸರ್ಕಾರ ಇದ್ರೆ ಹಿಂಗ್ ಕಾಲ್ಫಾರ್ಮ್ ಮಾಡ್ತಿತ್ತು, ಈ ಸರ್ಕಾರ ಇದ್ರೆ ಹಿಂಗ್ ಕಾಲ್ಫಾರ್ಮ್ ಮಾಡ್ತಿತ್ತು. ಅಲ್ಲೋ ಮೊದಲು ನೀನ್ ರೆಡಿ ಆಗಲ್ಲ. ಅಲ್ಲ, ನೀನೇ ರೆಡಿ ಇಲ್ಲ, ನೀ ಸಿಲೆಬಸ್ಸೇ ಮುಗ್ಸಕ್ ರೆಡಿ ಇಲ್ಲ ಅಂತಂದ್ರೆ ಎಕ್ಸಾಮ್ ತಗೊಂಡು ನೀ ಏನ್ ಮಾಡ್ತೀಯ? ಆಯ್ತು, ಎಕ್ಸಾಮ್ ಬರ್ಲಿ ಅಂತ ತಿಳ್ಕೊ, ಲೀಸ್ಟ್ ಹೆಸರು ಬರ್ಲಿಕ್ಕೆ ಮತ್ತೆ ನಿನಗೆ ಡಿಸಪಾಯಿಂಟ್ ಆಗ್ತೀಯಲ್ಲ. ಹೌದಾ ಅಲ್ಲ? ನೀ ಫಸ್ಟ್ ರೆಡಿ ಆಗ, ಸಿಲೆಬಸ್ ಮುಗಿಸಿ. ಅಪಿ ಯುದ್ಧದ ರಣರಂಗ ಇಳಿಬೇಕಾದ್ರೆ ಯಾರು ಬರಿಗೈಗೆ ಹೋಗಲ್ಲ, ಎಲ್ಲ ಆಯುಧಗಳನ್ನು ತೆಗೆದುಕೊಂಡೇ ಹೋಗ್ತಾರೆ. ಎಕ್ಸಾಮ್ ಅನ್ನೋದು ಸಹ ಒಂದು ಯುದ್ಧ ಇದ್ದ ಹಾಗೆ. ಹೋಗ್ಬೇಕಾದ್ರೆ ನಮ್ಮ ಬ್ರೈನ್ ಅಲ್ಲಿ ಎಲ್ಲ ಆಯುಧವನ್ನು ತೆಗೆದುಕೊಂಡು ಹೋಗ್ತಿರ್ಬೇಕು. ಯಾಕಂದ್ರೆ ಅಲ್ಲಿ ಬಾಣಗಳು ಬರ್ಬೇಕಾದ್ರೆ ಪ್ರತಿ ಬಾಣಗಳನ್ನು ಬಿಡಕ್ಕೆ ರೆಡಿ ಇರ್ಬೇಕು. ಬಾಣಗಳಂತ ಬಂದಾಗ ಪ್ರಶ್ನೆಗಳು, ಪ್ರತಿ ಬಾಣ ಅಂತ ಬಂದಾಗ ನಿನ್ನ ಉತ್ತರಗಳು. ಅದೇ ಒಂದು ಯುದ್ಧ. ಆಯುಧನೇ ಇಲ್ಲ, ಯುದ್ಧದ ರಣರಂಗಕ್ಕೆ ಇಳಿದರೆ ಸೋಲುವುದು ಸಹಜ. ಆಮೇಲೆ ಮನೆಗೆ ಬರೋದು, ಮನೆಗೆ ಬಂದು ಎಕ್ಸಾಮ್ ಬರೋದಾದ್ಮೇಲೆ ಯಪ್ಪ ಕಟ್ ಆಫ್ ಎಷ್ಟು ನಿಲ್ಲುತ್ತೋ ಏನು, ನಂದು ಇಷ್ಟು ಮಾರ್ಕ್ಸ್ ಬಿಡುತ್ತೋ, 4 ಮಾರ್ಕ್ಸ್ನೇ ಹೋಯ್ತು, 5 ಮಾರ್ಕ್ಸ್ನೇ ಹೋಯ್ತು, 1 ಮಾರ್ಕ್ಸ್ನೇ ಹೋಯ್ತು. ನನಗೆ ಕತೆ ಹೇಳ್ಬೇಡ, ಹೋಯ್ತಾ ಬಂತ ಅಷ್ಟೇ. ಎಲಿಜಿಬಲ್ ನಾನ್ ಎಲಿಜಿಬಲ್. ನನಗೆ 1 ಮಾರ್ಕ್ಸ್ನೇ ಹೋಯ್ತು, 2 ಮಾರ್ಕ್ಸ್ನೇ ಹೋಯ್ತು. ನಿಂದ್ಯಾಕೋ ಬಹಳ ಮಂದಿದ್ ಹೋಗಿರುತ್ತೆ ಅಂದ್ರೆ ಎಲ್ಲಾರ್ದು ಹೋಗಿರುತ್ತೆ. ನಿನ್ ಮಂದಂತೂ ಮೇಲೆ ಇದ್ದೇ ಇರ್ತಾರಲ್ಲ, ಅವ್ರ ಯಾಕೆ ಮೇಲಿದ್ದಾರೆ? 1 ಮಾರ್ಕ್ಸ್ 2 ಮಾರ್ಕ್ಸ್ ನನಗೆ ಹೋಗಿದ್ದು ಇಂಪಾರ್ಟೆಂಟ್ ಅಲ್ಲ, ಲೀಸ್ಟ್ನಾಗ ಹೆಸರೈತಾ ಇಲ್ಲ ಅಷ್ಟೇ ಇಂಪಾರ್ಟೆಂಟ್. ಏನ್ 1 ಮಾರ್ಕ್ಸ್ನಾಗ 2 ಮಾರ್ಕ್ಸ್ನಾಗ ಹೋಗಕ್ಕ ಕಟ್ ಆಫ್ 99 ನಿಂತಿತ್ತೇನು? ನಿನಗೆ ಇನ್ನ 1 ಮಾರ್ಕ್ಸ್ ಆದ್ರೆ 100 ಎಲಿಜಿಬಲ್ ಅನ್ನಕ್ಕೆ. ಏನೋ ಒಂದು ಕಟ್ ಆಫ್ ಒಂದು 70-80 ನಿಲ್ಲಿತ್ತಂದ್ರೆ ಇನ್ನ ಉಳಿದಿದ್ದು ಎಷ್ಟು ಮಾರ್ಕ್ಸ್? 22 ಮಾರ್ಕ್ಸ್ ಇದಾವೆ. ನೀ 22 ಮಾರ್ಕ್ಸ್ ನೀ ರಾಂಗ್ ಹಾಕಿದ್ದಕ್ಕಲ್ಲ ಹೋಗಿದ್ದು. ನಿಂದು 77 ಬಿದ್ದಾಗ 1 ಮಾರ್ಕ್ಸ್ ಹೋಯ್ತು ಅನ್ನೋದು. 1 ಮಾರ್ಕ್ಸ್ ಹೋಗಿಲ್ಲ, 22 ಮಾರ್ಕ್ಸ್ ಹೋಗಿದ್ದೆ. ಅರ್ಥ ಮಾಡ್ಕೊ. ಯಾಕಂದ್ರೆ ಈ ಕಟ್ ಆಫ್ ಮೇಲಿರೋರು ಬಹಳ ಜನ ಇದ್ದೇ ಇರ್ತಾರೆ. ನನಗೆ ಅವೆಲ್ಲ ಕತಿ ಬೇಡ. ಹೌದಾ? ರಿಸಲ್ಟ್ ಬಂದೈತಾ ಇಲ್ಲ ಅಷ್ಟೇ. ಬಟ್ ಇಲ್ಲಿ ಶ್ರಮ ಐತಿ. 77 ತಗೊಂಡಿದ್ರು ಶ್ರಮ ಐತಿ. ಯಾಕೆ ಹೇಳಿ? ಅದೇನಂತಾರಲ್ಲ, 90 ಮೆಟ್ಲು ಹತ್ತಿದ ಮೇಲೆ ಇನ್ನ 10 ಮೆಟ್ಲಿಗೆ ವಿಚಾರ ಮಾಡಿದ್ವಿ ಅಂತ. ನೀ 77 ಮೆಟ್ಲು ನೀನು ಪಾಸಿಟಿವ್ ತಗೋ. ಒಂದು 1 ಮಾರ್ಕ್ಸ್ ಹೋಯ್ತು, 2 ಮಾರ್ಕ್ಸ್ ಹೋಯ್ತು, ನೆಕ್ಸ್ಟ್ ಟೈಮ್ ಇದಾಗಕ್ ಬಿಡಬೇಡ. ಅದನ್ನ ವಿಚಾರ ಮಾಡು. ಎಲ್ಲರಿಗೂ ಹೇಳ್ತೇನೆ ಅಟೆಂಡ್ ಮಾಡಿ, ನಾನು ಇಲ್ಲಿ ಬಂದಿತ್ತು, ಇಷ್ಟು ನಿಂತಿತ್ತು ಅಂತ. ನೆಕ್ಸ್ಟ್ ನಾನು ಈಗ ಮಾಡಿರೋ ತಪ್ಪು ಮುಂದಿನ ಸರಿ ಆಗ್ಬಾರ್ದು, ಅಷ್ಟೇ ಟಾರ್ಗೆಟ್. ಅದನ್ನು ಮಾಡು. ಅರ್ಥ ಆಯ್ತಾ? ಮತ್ತೆ ಡಿಪ್ರೆಷನ್ ಹೋಗೋದು, ಆಯ್ತಂದ ಆಗಲ್ಲ ನೌಕರಿ ಅಂದ್ಬಿಡೋದು. ಅಪ್ಪಿ ನಿರಂತರ ಪ್ರಯತ್ನಕ್ಕೆ 100% ಫಲ ಇದೆ. 100% ಫಲ ಇದೆ. ಆ ತಪ್ಪುಗಳನ್ನು ಮಾಡಕ್ ಹೋಗ್ಬೇಡಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದು ಈಗ ನೋಡಿ, ನಾವು ಊಟ ಮಾಡ್ಬೇಕಾದ್ರೂ ಸಂಪೂರ್ಣವಾಗಿ ಹೊಟ್ಟೆ ತುಂಬ ತನ ಊಟ ಮಾಡ್ತೀವಿ. ನೀರು ಕುಡಿಬೇಕಾದ್ರೆ ಸಂಪೂರ್ಣ ದಾಹ ತಿರೋತನ. ನಮಗೆ ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಂತಂದ್ರೆ ಅದು ಪರಿಪೂರ್ಣವಾಗಿ ಮುಗಿದಾಗ ಮಾತ್ರ ಆಗುತ್ತೆ. ಅದೇ ತರ ಸ್ಟಡಿಯಲ್ಲೂ ಅಷ್ಟೇ. ನಾವು ಪರಿಪೂರ್ಣವಾಗಿ ನಾವು ವಿಷಯವನ್ನು ಮುಗಿಸಲ್ಲ, ಅಲ್ಲಿ ತನ ನಮಗೆ ಎಕ್ಸಾಮ್ನ ಫೇಸ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ. ಭಯ ಆಗ್ಲೇಬೇಕು. ಯಾಕಂದ್ರೆ ನೀವು ಓದಿರೋ ಪ್ರಶ್ನೆಗಳೇ ಬರ್ಬೇಕಲ್ಲ, ಅದಕ್ಕೆ ಭಯ ಆಗುತ್ತೆ. ಇಲ್ಲಿ ಎಲ್ಲ ಓದೇ ಇರ್ತೀಯ, ಭಯ ಯಾಕಾಗತ್ತೆ? ಅವ್ನು ಹೆಂಗ್ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡೋ ತಾಕತ್ ನಿನ್ನ ಹತ್ರ ಇರುತ್ತೆ. ಇವರು ಯಾವತ್ತೂ ಭಯ ಪಡಲ್ಲ. ಅರ್ಥ ಆಯ್ತಾ? ಒಂದು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕೇಳಿ, ಇದೊಂದು ಬಹಳ ಇಂಪಾರ್ಟೆಂಟ್ ನಿಮಗೆ. ನಾನು ಬಹಳ ಅಬ್ಸರ್ವ್ ಮಾಡ್ತೀನಿ, ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ, ಇವತ್ತಿನ ವಿದ್ಯಮಾನದ ಈ ಒಂದು ಏನು ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಪೇಪರ್ಗಳನ್ನ ಜಾಸ್ತಿ ಜನ ಯೂಟ್ಯೂಬ್ ಅಲ್ಲಿ ಸಾಲ್ವ್ ಮಾಡ್ತಾರೆ. ಹೌದಾ? ಅಲ್ಲ, ಸಂಪೂರ್ಣ ವಿಷಯವನ್ನು ಬಿಟ್ಕೊಡ್ತಿರೋ ವ್ಯಕ್ತಿ ನಾನು ಒಬ್ಬನೇ, ನನಗೆ ಗೊತ್ತದು. ಯಾರು ಸಿಲೆಬಸ್ ಬಿಟ್ಕೊಡಕ್ ಮುಂದೆ ಬರ್ತಾ ಇಲ್ಲ. ಈ ಕ್ವಶನ್ ಪೇಪರ್ಸ್ ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ತಾರೆ. ಅಪಿ ಒಂದ್ ತಿಳ್ಕೊ, ಕ್ವಶನ್ ಪೇಪರ್ ಗಳನ್ನ ಯಾರು ಸಾಲ್ವ್ ಮಾಡ್ತಿರ್ತಾರಲ್ಲ ಯೂಟ್ಯೂಬ್ ಅಲ್ಲಿ,
ಅವರಿಗೆ ಆ ಕ್ವಶನ್ ಬಗ್ಗೆ ಪರಿಪೂರ್ಣವಾದ ಆ ವಿಷಯದ ಬಗ್ಗೆ ಮಾಹಿತಿ ಗೊತ್ತಿದ್ದಾಗ ಮಾತ್ರ ಅವ್ರ ಅದ್ರ ಬಗ್ಗೆ ಕ್ವಶನ್ ಪೇಪರ್ ಅನಲೈಸ್ ಮಾಡಕ್ ಸಾಧ್ಯ. ಈಗ ನೋಡಿ, ಈಗ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂತ ನಾನು ತಗೊಂಡಿದ್ದೀನಿ. ಕರೆಕ್ಟ್ ಆಗಿ ಕೇಳು, ಯಾರು ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದನ್ನ ಯಾರು ನೋಡ್ಬೇಕು, ಯಾರು ನೋಡಬಾರ್ದು, ಎರಡು ಹೇಳ್ಬಿಡ್ತೀನಿ ನೋಡಿ. ಕರೆಕ್ಟ್ ಆಗಿ ತಿಳ್ಕೊಂಬಿಡಿ ವಿಷಯ. ಈಗ ತಾನೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದ ಒಬ್ಬ ವಿದ್ಯಾರ್ಥಿ ಹೆಸರು ಎ. ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಜ್ಜೆ ಇಟ್ಟನು. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿ ಸಂಪೂರ್ಣ ವಿಷಯವನ್ನು ಮುಗಿಸಿದ್ದಾನೆ. ಇವನು ಸಂಪೂರ್ಣ ವಿಷಯ ಕಂಪ್ಲೀಟ್ ಮಾಡಿದ್ದಾನೆ. ಸಂಪೂರ್ಣ ವಿಷಯವನ್ನ ಕಂಪ್ಲೀಟ್ ಮಾಡಿದ್ದಾನೆ. ಹೌದಾ? ಇವನು ಸಂಪೂರ್ಣ ವಿಷಯ ಏನ್ ಮಾಡಿಲ್ಲ, ಕಂಪ್ಲೀಟ್ ಮಾಡಿಲ್ಲ. ಸಂಪೂರ್ಣ ವಿಷಯ ಏನ್ ಮಾಡಿಲ್ಲ, ಇವನು ಕಂಪ್ಲೀಟ್ ಮಾಡಿಲ್ಲ. ಅಪಿ ಕರೆಕ್ಟ್ ಆಗಿ ತಿಳ್ಕೊ, ಬಹಳ ಇಂಪಾರ್ಟೆಂಟ್ ಕೇಳಿಲಿ. ಇವನ್ ಸಿಲೆಬಸ್ ಮುಗಿಸ್ಬಿಟ್ಟನ್ರಿ ಬಿ ವಿದ್ಯಾರ್ಥಿ, ಬಟ್ ಎ ಎಂಬ ವಿದ್ಯಾರ್ಥಿ ಇನ್ನೂ ಸಿಲೆಬಸ್ ಮುಗಿಸಿಲ್ಲ. ಇಂಥವರು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣದ ಕಡೆ ಜಾಸ್ತಿ ಗಮನವನ್ನು ಹರಿಸಬಾರ್ದು. ಯಾಕಂತ ಹೇಳ್ತೀನಿ, ರೀಸನ್ ಕೊಡ್ತೀನಿ, ಬೇಕಾದ್ರೆ ಕೇಳಿ, ನನ್ನ ಮಾತು ಕರೆಕ್ಟ್ ಇದ್ದೇ ಇರುತ್ತೆ. ಇವರು ಪ್ರಶ್ನೆ ಪತ್ರಿಕೆಯನ್ನ ಎಂಜಾಯ್ ಮಾಡ್ತಾರೆ. ಇವರು ಸಂಪೂರ್ಣ ವಿಷಯವನ್ನು ಮುಗಿಸಿದವನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನ ಅದನ್ನ ಎಂಜಾಯ್ ಮಾಡ್ತಾನೆ, ಅದರ ಜೊತೆ ಆಟ ಆಡ್ತಾನೆ, ಚದುರಂಗದ ಆಟ ಆಡ್ತಾನೆ. ಇವನು ಯಾವ ಆನ್ಸರ್ ಅಂತ ಮಾತಾಡೋಗ್ತಿರ್ತಾನೆ. ಇವನು ಯಾವ ಆನ್ಸರ್ ಅಂತ ಹುಡುಕ್ತಿದ್ದಾನೆ, ಇವನು ಪ್ರಶ್ನೆ ಪತ್ರಿಕೆ ಜೊತೆ ಎಂಜಾಯ್ ಮಾಡ್ತಿದ್ದಾನೆ. ಸರ್ ಅರ್ಥ ಆಗಲಿಲ್ಲ, ಕೇಳಿ. ಈ ಫಾರ್ ಎಕ್ಸಾಂಪಲ್ ಮೊನ್ನೆ ಕೇಳಿದ್ದೆ ಪ್ರಶ್ನೆ ತಗೋ. ಓಝೋನ್ O3 ಯಾವ ವಲಯದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅತಿ ಹೆಚ್ಚು ಕಂಡು ಬರುತ್ತದೆ ನೋಡಿ, ಎಷ್ಟು ಚಂದ ಪ್ರಶ್ನೆ ಕೇಳಿದ್ದಾರೆ. ಓಝೋನ್ ಯಾವ ವಲಯದಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ? ಓಕೆ, ಆಪ್ಷನ್ ಎ ಸ್ಟ್ರಾಟೋಸ್ಫಿಯರ್, ಆಪ್ಷನ್ ಬಿ ಥರ್ಮೋಸ್ಫಿಯರ್, ಆಪ್ಷನ್ ಸಿ ಟ್ರೋಪೋಸ್ಫಿಯರ್, ಆಪ್ಷನ್ ಡಿ ಎಕ್ಸೋಸ್ಫಿಯರ್ ಅಂತ ತಗೊಳ್ಳಿ. ಎಕ್ಸಾಂಪಲ್ ಎಕ್ಸೋಸ್ಫಿಯರ್. ನಿಮಗೆ ಗೊತ್ತು ಆನ್ಸರು ಎ ಅಂತ ಟಿಕ್ ಆಗ್ತಾನೆ. ಎಕ್ಸಾಮ್ ಹಾಲ್ನಾಗಲ್ಲ, ಇದು ಕ್ವಶನ್ ಪೇಪರ್ ಏನಾದ್ರು ಸಂಡೇ ಎಕ್ಸಾಮ್ ನಡೆದಾಗಲಿ ಅಥವಾ ಮನೆಯಲ್ಲೇ ಕುಂತು ಏನಾದ್ರು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಕತ್ತಿಯಲ್ಲ, ಆ ಸಂದರ್ಭದಲ್ಲಿ ಇದು ಮಾತಾಡಕತ್ತೀನಿ ನಾನು. ಎಕ್ಸಾಮ್ ಹಾಲ್ ಏನಲ್ಲಿ ಇದು ಸಂಪೂರ್ಣ ವಿಷಯ ಬಲ್ಲವನು ಏನ್ ಮಾಡ್ತಾನೆ ಗೊತ್ತೇನು? ಓಝೋನ್ ಯಾವ ವಲಯದಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ ಅಂತ ಬಂದಾಗ ಅವನು ಸ್ಟ್ರಾಟೋಸ್ಫಿಯರ್ ಅಂತ ಗೊತ್ತ ಆನ್ಸರ್ ಮಾಡ್ತಾನೆ, ಬಟ್ ಅವನು ಅಲ್ಲಿಗೆ ಬಿಡಲ್ಲ, ಅದನ್ನ ಜಾಲಾಡ್ತಾನೆ ಪ್ರಶ್ನೆ ಪತ್ರಿಕೆನ. ಸ್ಟ್ರಾಟೋಸ್ಫಿಯರ್ ಭೂಮೇಲ್ಮೈಯಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ತಾನೆ. ಸ್ಟ್ರಾಟೋಸ್ಫಿಯರ್ ಅಂತ ಬಂದಾಗ ಈ ವಲಯದಲ್ಲೇ ಓಝೋನ್ ಯಾಕೆ ಕಂಡು ಬರುತ್ತದೆ ಅಂತ ಅದರ ಬಗ್ಗೆ ಅವನಿಗೆ ಮಾಹಿತಿ ಗೊತ್ತಿರುತ್ತೆ, ಅದನ್ನು ಅಲ್ಲೇ ಬರೀತಾನೆ. ಆಮೇಲೆ ಓಝೋನ್ಗೆ ಸಂಬಂಧಪಟ್ಟ ಇತ್ತೀಚೆಗೆ ನಡೆದ ಪರಿಸರಕ್ಕೆ ಸಂಬಂಧಪಟ್ಟ ಕೆಲವು ಸಮಾವೇಶಗಳನ್ನು ಅಲ್ಲೇ ಬರೀತಾನೆ. ಅಷ್ಟೇ ಅಲ್ಲ, ಈ ಸ್ಟ್ರಾಟೋಸ್ಫಿಯರ್ ಬಗ್ಗೆ ಮಾಹಿತಿ ಮುಗಿದ ತಕ್ಷಣ ಥರ್ಮೋಸ್ಫಿಯರ್ಗೆ ಬರ್ತಾನೆ. ಇದಕ್ಕೆ ಯಾಕೆ ಉಷ್ಣ ವಲಯ ಅಂತ ಕರೀತಾರೆ? ಥರ್ಮೋಸ್ಫಿಯರ್ ನಲ್ಲಿ ಯಾಕೆ ಇಷ್ಟು ಉಷ್ಣಾಂಶ ಇದೆ, ಅದಕ್ಕೆ ಏನು ಕಾರಣ, ಅದಕ್ಕೆ ಯಾವ ವಿಕಿರಣಗಳ ಕಾರಣ, ಈ ವಲಯದಲ್ಲಿ ಯಾವ್ಯಾವ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ, ಅದರ ಬಗ್ಗೆನೂ ಮಾಹಿತಿ ಅಲ್ಲೇ ಬರೀತಾನೆ. ಯಾರು? ಪರಿಪೂರ್ಣ ವಿಷಯ ಬಲ್ಲವನು. ಆಮೇಲೆ ಟ್ರೋಪೋ ಅಂತ ಬಂದಾಗ ಪ್ರಾಥಮಿಕ ವಲಯ, ಪರಿವರ್ತನಾ ವಲಯ. ಇದಕ್ಕೆ ಯಾಕೆ ಪರಿವರ್ತನಾ ವಲಯ ಅಂತಾರೆ? ಈ ವಲಯದಲ್ಲೇ ಏಕೆ ಅತಿ ಹೆಚ್ಚು ಅನಿಲಗಳು ಸ್ಥಿತಿಯಲ್ಲಿದೆ, ಇದನ್ನ ಈ ವಲಯದಲ್ಲೇ ಮೋಡಗಳ ರಚನೆ ಏಕೆ, ಈ ವಲಯದಲ್ಲೇ ಮಾರುತಗಳು ಬೀಸುವುದು ಯಾಕೆ, ಪ್ರತಿಯೊಂದು ಮಾಹಿತಿಯನ್ನು ಬರೀತಾನೆ, ಅಲ್ಲೇ ಬರೀತಾನೆ ಅವನು. ಎಕ್ಸೋಸ್ಫಿಯರ್, ಇದನ್ನ ಯಾಕೆ ಬಾಹ್ಯ ವಲಯ, ಕೊನೆಯ ವಲಯ ಅಂತ ಕರಿತೀವಿ. ಇಲ್ಲಿ ಯಾಕೆ ಅನಿಲಗಳು ವಿರಳವಾಗಿವೆ, ಇಲ್ಲಿ ಯಾಕೆ ಹೇರಳವಾಗಿವೆ, ಇಲ್ಲಿ ಯಾಕೆ ವಿರಳವಾಗಿವೆ, ಎಲ್ಲ ಪ್ರತಿಯೊಂದು ಮಾಹಿತಿ. ಯಾರು ಇವನು? ಅಪ್ಪಿ ಒಂದು ಪ್ರಶ್ನೆಯಲ್ಲಿ ಇವನು 100 ಪ್ರಶ್ನೆಗಳನ್ನು ಹುಡುಕ್ತಾನೆ. ಅಂದ್ರೆ ಅವನು ಪೇಪರ್ ಜೊತೆ ಆಟ ಆಡ್ತಿದ್ದಾನೆ, ಎಂಜಾಯ್ ಮಾಡ್ತಿದ್ದಾನೆ. ಅರ್ಥ ಆಯ್ತಾ? ಒಂದು ಪ್ರಶ್ನೆಯಲ್ಲಿ ಕೇವಲ ಒಂದು ಉತ್ತರವಿರುವುದಿಲ್ಲ, ಸಾವಿರಾರು ಉತ್ತರಗಳಿರ್ತವೆ. ಅದರಲ್ಲಿ
ಇಳಿದವನಿಗೆ ಮಾತ್ರ ಗೊತ್ತು. ಅದು ಯಾರಿಗೆ ಮಾತ್ರ ಇಳಿಯಲು ಸಾಧ್ಯ ಅಂದ್ರೆ ಪರಿಪೂರ್ಣ ವಿಷಯವನ್ನು ಬಲ್ಲವನಿಗೆ ಮಾತ್ರ ಸಾಧ್ಯ. ಇದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂಡು ಕುಂದ್ರೋ ಮೆಥಡ್. ಅಂದ್ರೆ ಇದರ ಅರ್ಥ ಏನು? ನೀನು ವಿಷಯವನ್ನು ಸಂಪೂರ್ಣವಾಗಿ ಮುಗಿಸುವ ತನಕ ನೀನು ಯಾವುದೇ ಪ್ರಶ್ನೆ ಪತ್ರಿಕೆಗಳ ಮೇಲೆ ಗಮನ ಹರಿಸಬಾರದು. ಇಟ್ಕೊಂಡ್ಬಿಡಿ. ಹಂಗಂತಂದೇಳಿ ಸಂಡೇ ಕೆಲವೊಂದು ಪ್ರದೇಶದಲ್ಲಿ ಎಕ್ಸಾಮ್ ನಡೀತಿರ್ತಾವ, ಅಲ್ಲಿ ನೀವು ಹೋಗ್ಬೇಕು. ಅಲ್ಲಿ ಯಾಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ ಬರುತ್ತೆ. ಅಂದ್ರೆ ನೀನು ಎಷ್ಟು ವಿಷಯವನ್ನ ಕಂಪ್ಲೀಟ್ ಮಾಡಿದ್ಯಾ, ಅಂದ್ರೆ ನಿನ್ನ ತಾಕತ್ತೇನಂತ ಅಲ್ಲಿ ಗೊತ್ತಾಗುತ್ತೆ. ನಾ ಇನ್ನು ಎಷ್ಟು ಹೆಜ್ಜೆ ಇಡಬೇಕಂತ ಗೊತ್ತಾಗುತ್ತೆ. ನಾ ಎಲ್ಲಿ ಫೇಲ್ಯೂರ್ ಆಗ್ತಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಯಾರು ಓದಿದವರು ಅವ್ರಿಗೆ ಗೊತ್ತಾಗ್ತಿರುತ್ತೆ ಅಂತದಕ್ಕೆ. ಯಾಕಂದ್ರೆ ಅದೊಂಥರ ನೆಟ್ ಪ್ರಾಕ್ಟೀಸ್ ಇದ್ದಾಗ ಅಲ್ಲಿ ಮಾಡೋ ತಪ್ಪುಗಳನ್ನ ಎಕ್ಸಾಮ್ ನಲ್ಲಿ ಮಾಡಬೇಡ್ರಿ ಅಂತ ಅರ್ಥ. ಎಕ್ಸಾಮ್ ಅಟೆಂಡ್ ಮಾಡಿ. ಏನು ಈ ಸಂಡೇ, ವೀಕ್ಲಿ, ಮಂತ್ಲಿ ಎಲ್ಲ ಎಕ್ಸಾಮ್ ನಡೆಸಿರ್ತಾವ, ಅಟೆಂಡ್ ಮಾಡಿ. ನಿಮ್ ಸಾಮರ್ಥ್ಯ ಗೊತ್ತಾಗುತ್ತೆ. ಅಲ್ಲಿ ಮಾಡೋ ತಪ್ಪುಗಳನ್ನ ಎಕ್ಸಾಮ್ನೇ ಮಾಡಬೇಡ ಅಷ್ಟೇ. ಬಟ್ ಮನೇಲಿ ಕುಂತ್ಕೊಂಡು ಏನಾದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗ್ಲಿ ಅದು ಇದು ಮಾಡೋದು ಕುಂತಾಗ ನಿಮಗೆ ಗೊತ್ತಿರ್ಲಿ ಅದ್ರ ವಿಷಯವನ್ನು ಮುಗಿಸಿರಿ. ಮೊದಲು ಆ ವಿಷಯವನ್ನು ಮುಗಿಸಿ ಆ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ. ಯಾಕಂದ್ರೆ ಒಂದಕ್ಕೆ ನೀ ಆನ್ಸರ್ ಮಾಡಲ್ಲ, ಉಳಿದುವ 3 ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತೀಯ. ಆ ಸಾಮರ್ಥ್ಯ ನಿನ್ನಲ್ಲಿ ಇರುತ್ತೆ. ಯಾಕ? ನಿನಗೆ ಗೊತ್ತು, ಮಾಹಿತಿ ಅಲ್ಲ. ಬಟ್ ಇವನೇನ್ ತಪ್ಪು ಮಾಡಿಬಿಡ್ತಾನೆ ಗೊತ್ತೇನು? ಓಝೋನ್ ಯಾವ ವಲಯದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತದೆ ಅಂತ ಅಂದಾಗ ಅವನಿಗೆ ಆನ್ಸರೇ ಗೊತ್ತಿರಲ್ಲ ಪಾಪ. ಈಗ ಓದ ಕೂಸದು ಅವನೇನ್ ಮಾಡ್ತಾನೆ, ಪೇಜ್ ತೆಗೆದು ಆ ಕ್ವಶನ್ ಆನ್ಸರ್ ಈಗ ಲಾಸ್ಟಿಗೆ ಇದು ಕೊಟ್ಟಿರ್ತಾರಲ್ಲ ಎಲ್ಲ ಆನ್ಸರ್, ಕೀ ಆನ್ಸರ್ಗಳು, ಅಲ್ಲಿ ಹೋಗಿ ಅದನ್ನ ನೋಡ್ತಾನ. ಆಪ್ಷನ್ ಎ ಇಷ್ಟೇ ಟಿಕ್ ಮಾಡಿಬಿಡ್ತಾನ ಅವನು. ಅದನ್ನ ಯಾಕ ಏನು ಎಲ್ಲ ತಿಳ್ಕೊಳಕ್ಕಾಗಲ್ಲ. ಹೌದಾ? ಅಪ್ಪಿ ಇನ್ನು ಮೇಲೆ ಬರೋ ಪ್ರಶ್ನೆಗಳೇ ಬೇರೆ. ಮುಗಿತು ಹೋಯ್ತು ಕಾಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಉದಯವಾಗಲಿ ಚಲುವ ಕನ್ನಡ ನಾಡು, ಸಹಾಯಕ ಸೈನ್ಯ ಪದ್ಧತಿ, ಆರ್ಯ ಸಮಾಜ, ಬ್ರಹ್ಮ ಸಮಾಜ, ದಕ್ಷಿಣ ಭಾರತ ಎತ್ತರವಾದ ಶಿಖರ, ಭಾರತದ ಎತ್ತರವಾದ ಶಿಖರ, ಪೂರ್ವಾಭಿಮುಖವಾಗಿರುವ ಉದ್ದವಾದ ನದಿ, ಪಶ್ಚಿಮಾಭಿಮುಖ, ಅವೆಲ್ಲ ಓದು ಪ್ರಶ್ನೆ. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಫಿಲ್ಟರ್ ಮಾಡ್ಬೇಕಲ್ಲ, ಮತ್ತೆ ಸೋಸ್ಬೇಕಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. ಹೌದಾ? ಆಪ್ಷನ್ ಲಾರ್ಡ್ ಡಾಲ್ಹೌಸಿ ಎ, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಡಿ ಲಾರ್ಡ್ ಹಾರ್ಡಿಂಜ್ ಅಂತ ಇರೋದು ಅಂತ ತಿಳ್ಕೊರಿ. ಓದಿದವನ್ ಏನ್ ಮಾಡ್ತಾನೆ, ಲಾರ್ಡ್ ಡಾಲ್ಹೌಸಿ ಅಂತ ಟಿಕ್ ಮಾಡಿ ಅಷ್ಟೇ ಬಿಡಲ್ಲ. ಲಾರ್ಡ್ ಡಾಲ್ಹೌಸಿಯ ಭಾರತದಲ್ಲಿ ಎಷ್ಟನೇ ಇಸವಿಯಿಂದ ಎಷ್ಟನೇ ಇಸವಿ ತನಕ ಅವನ ಆಡಳಿತ ಇತ್ತು ನೋಡಿ. ಇತಿಹಾಸ ಬಲ್ಲವನೀಗ ಸಂಪೂರ್ಣವಾಗಿ ಓದ್ದವನು. ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ ಯಾವ್ಯಾವ ಕಾನೂನುಗಳನ್ನು ಜಾರಿಗೆ ತಂದ, ಅವನಿಗೆ ಯಾಕೆ ರೈಲ್ವೆ ಪಿತಾಮಹ ಅಂತಾರೆ, ಅವನಿಗೆ ಯಾಕೆ ಅಂಚೆ ಪಿತಾಮಹ ಅಂತ ಕರೀತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು, ಇದರಿಂದ ಬ್ರಿಟಿಷರಿಗೆ ಏನು ಲಾಭ, ನಮ್ಮ ದೇಶೀಯ ಸಂಸ್ಥಾನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾರು? ಓದಿದವನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಒಳಪಟ್ಟ ಪ್ರಥಮ ಪ್ರಾಂತ್ಯ ಯಾವುದು, ಅವಾಗ ಅಲ್ಲಿರುವ ಅರಸನ ಯಾರು, ಎಲ್ಲ ಇಂಚಿಂಚ್ ಎಳ್ಕೊಂಡು ಹೋಗ್ತಾನವನು. ಯಾರು? ಪರಿಪೂರ್ಣ ವಿಷಯ ಗೊತ್ತಿದ್ದವನು. ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು, ಅದನ್ನ ಯಾರು ಜಾರಿಗೆ ತಂದ, ಅವನು ಭಾರತದಲ್ಲಿದ್ದಾಗ ಅವನಿಗೆ ಸಂಬಂಧಪಟ್ಟ ಯಾವ್ದಾದ್ರು ಕಾನೂನುಗಳೇನು ಜಾರಿಗೆ ಬಂದವು. ಮೌಂಟ್ ಬ್ಯಾಟನ್, ಅವನೇನು ಸ್ವತಂತ್ರ ಭಾರತದ ಬ್ರಿಟಿಷ್ ಒಬ್ಬ ಗವರ್ನರ್ ಜನರಲ್, ಯಾಕೆ ಅವನಿದ್ದಾಗ ಏನಾಯ್ತು. ಲಾರ್ಡ್ ಹಾರ್ಡಿಂಜು, ಹೌದಾ, ಅವನಿದ್ದಾಗ ಏನಾಯ್ತು. ಕಲ್ಕತ್ತಾದಿಂದ ದೆಹಲಿಗೆ ಯಾಕೆ ರಾಜಧಾನಿ ವರ್ಗಾವಣೆ ಆಯ್ತು ಆ ಸಮಯದಲ್ಲಿ, ಏನು, ಎಲ್ಲ ಇಂಚು ಮಾಹಿತಿಯನ್ನ ಬಿಚ್ಚಿಡವನು, ಪರಿಪೂರ್ಣ ವಿಷಯ ಬಲ್ಲವನು. ಅವನು ಕ್ವಶನ್ ಪೇಪರ್ ಸಾಲ್ವ್ ಮಾಡಲ್ಲ, ಅದನ್ನ ಎಂಜಾಯ್ ಮಾಡ್ತಾನೆ. ಅರ್ಥ ಆಯ್ತಾ? ಇವನಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ಈ ಕೆಳಗಿನ ಪ್ರಾಂತ್ಯ ಯಾವುದು ಅಂತ ಪ್ರಶ್ನೆ ಕೇಳಿದಂದ್ಮೇಲೆ ಹುಡುಕ್ತಾನಷ್ಟೇ ಅವನು. ಯಾಕ ಏನು ತಿಳ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಯಾಕೆ ಅವನಿಗೆ ವಿಷಯನೇ ಗೊತ್ತಿಲ್ಲ. ವಿಷಯ ಗೊತ್ತಿದ್ದವನು ಪೇಪರ್ ಜೊತೆ ಆಟ ಆಡ್ತಾನೆ. ವಿಷಯ ಗೊತ್ತಿಲ್ಲದೆ ಇರೋನು ಅದಕ್ಕೆ ಉತ್ತರವನ್ನು ಮಾತ್ರ ಹುಡುಕಿಂತ ಹೋಗ್ತಿರ್ತಾರೆ. ಈ ತಪ್ಪು ಮಾಡಬೇಡಿ. ಯಾರು ಮಾಡ್ಬೇಕು ಯಾರೆಲ್ಲ ಗೊತ್ತಾಯ್ತಲ್ಲ. ನಡೀತಿರೋದು ಕರೆಕ್ಟ್ ತಾನೆ? ಎಸ್. ನೆಕ್ಸ್ಟ್, ಓದುವ ವಿಧಾನ. ನೀವು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರಿ. ಏನು ಗೊತ್ತೇನು, ನನಗೆ ಎಷ್ಟು ಓದ್ತೀನಿ ತಲೆಗೆ ಉಳಿಯಲ್ಲ, ನಾವು ಓದ್ತೀನಿ ತಲೆಗೆ ಅಂದ್ರೆ ನೀನೇ ಕಲ್ಲೆತ್ಕೊಂಡು ಹಾಕೊಂಡ್ಬಿಡೋದು ತಲೆ ಮೇಲೆ, ಹಿಂಗ್ ಕೈ ಮೇಲೆ ಹಿಂಗ್ ಇಟ್ಕೊಂಡಿರೋದು, ಹಿಂಗ್ ಬಿಟ್ಬಿಡೋದು, ಅಲ್ಲೇ ಕೊಲ್ಯಾಪ್ಸ್.
ಅಲ್ಲ, ನಿನಗೆ ನೀನೇ ಪಾಸಿಟಿವ್ ಫೀಲ್ ಇಲ್ಲ ಅಂದಮೇಲೆ ನೀ ಇನ್ನೊಬ್ಬರ ಮೇಲೆ ಹೆಂಗ್ ಪಾಸಿಟಿವ್ ಥಿಂಕ್ ಮಾಡ್ತೀಯ? ನಿನಗೆ ನೀನೇ ಎಬಿಲಿಟಿ ಇಲ್ಲಲ್ಲ. ಅಪಿ ಒಂದ್ ತಲೆಗಿಟ್ಕೋರಿ, ಒಂದೇ ಬಾರಿ ಓದಿ ಆ ವಿಷಯವನ್ನ ಗ್ರಹಿಸಿಕೊಂಡು ಅವನು ಸಕ್ಸಸ್ ಆಗಂಗಿತ್ತಂದ್ರೆ ಎಲ್ಲರೂ DC ಹಾಕಿದ್ರು, ಎಲ್ಲರೂ UPSC ಕ್ಲಿಯರ್ ಮಾಡ್ತಿದ್ರು, IAS. ಏನ್ ರೋಗ ಏನು ಒಂದು ಬಾರಿ ಓದಿದ ತಕ್ಷಣ ಅದನ್ನ ತಲೆ ಇಟ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ. ವಿಷಯವನ್ನ ಜಾಸ್ತಿ ಏನ್ ಮಾಡ್ಬೇಕಂದ್ರೆ ರಿವಿಷನ್ ಮಾಡ್ಬೇಕು. ಅಂದವ್ರಿಗೆ ಮಾತ್ರ ಇದೊಂದು ಸಕ್ಸಸ್ ಆಗಕ್ ಸಾಧ್ಯ. ಕೇಳಿ, ನಿನ್ ತಪ್ಪುಗಳು ಕೇಳಿ. ಓದುವ ವಿಧಾನ ಅಂತ ಬಂದಾಗ ನಾ ಡೈಲಿ 10 ತಾಸು ಓದ್ತೀನಿ, ನಾ 12 ತಾಸು ಓದ್ತೀನಿ. ನೀ ಎಷ್ಟು ತಾಸಾದ್ರೂ ಓದು. ಆದರೆ ಒಂದ್ ಹೇಳ್ತೀನಿ, ವಿಷಯವನ್ನ ಇಷ್ಟಪಟ್ಟು ಓದು. ಯಾಕೆ ಓದಕತ್ತೀನಿ ಅಂತ ಗೊತ್ತಿರ್ಲಿ, ಆ ವಿಷಯದಿಂದ ನನಗೆ ಏನ್ ಸಿಗತ್ತೆ ಅಂತ ಗೊತ್ತಿರ್ಲಿ. ಸುಮ್ ಓದ್ಬೇಡ. ಸುಮ್ ಓದಂದ್ರೆ 2ನೇ ಕ್ಲಾಸ್ ಹುಡುಗಿ ಕೈಯಲ್ಲಿ ಪುಸ್ತಕ ಕೊಟ್ಟರು ಓದ್ತಾಳೆ ತೆಗೆದು. ಓದಂದ್ರೆ ಓದ್ತಾಳೆ ಅವಳು, ಬರುತ್ತವಳು ಓದಕ್ಕೆ 3ನೇ ಕ್ಲಾಸ್ ಹುಡುಗಿ. ಬಟ್ ಅಲ್ಲಿ ಏನ್ ವಿಷಯ ಇದೆ ಅಂತ ಗೊತ್ತಿರಲ್ಲ, ಬರೀ ಓದ್ತಿರ್ತಾರ ಅವ್ರು. ಓದಕ್ಕೆ ಎಲ್ಲರಿಗೂ ಬರುತ್ತೆ, ಅದನ್ನ ಗ್ರಹಿಸೋದು ಬಹಳ ಇಂಪಾರ್ಟೆಂಟ್. ಆ ವಿಷಯವನ್ನು ಗ್ರಹಿಸೋದು ಬಹಳ ಇಂಪಾರ್ಟೆಂಟ್. ಕೇಳಿ, ಓದುವ ವಿಧಾನ ಅಂತ ಬಂದಾಗ ಸ್ಪರ್ಧಾರ್ಥಿಗಳೇ, ನೀವು ಮಾಡುವ ಕೆಲವು ತಪ್ಪುಗಳು ಹೇಳ್ತೀನಿ ಮೊದಲು, ಆಮೇಲೆ ಹೆಜ್ಜೆ ಇಡೋಣ. ಈಗ ಓದುವ ವಿಧಾನ, ಮಧ್ಯಕಾಲೀನ ಭಾರತ ಇತಿಹಾಸ ಇದೆ ಗೊತ್ತು. ಮಧ್ಯಕಾಲೀನ ಭಾರತ ಅಂತ ಬಂದಾಗ ಭಾರತದಲ್ಲಿ ಸಂಪೂರ್ಣ ಇಸ್ಲಾಂ ಆಡಳಿತನೇ ಜಾಸ್ತಿ ಇತ್ತು. ಅದರಲ್ಲಿ ಒಂದು ಸುಲ್ತಾನ್ ಸಂತತಿ, ನಂತರ ಮೊಘಲ್ ಸಂತತಿ. ಸುಲ್ತಾನ ಅಂತ ಬಂದಾಗ ಅಲ್ಲಿ 5 ಮನೆತನಗಳು ಬಂದವು, ಹೌದಾ? ಗುಲಾಮ ಸಂತತಿ, ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಲೂದಿ ಸಂತತಿ ಅಂತ 5 ಸಂತತಿಗಳು ಬಂದವು. ಲೋಧಿ ಸಂತತಿಯಲ್ಲಿ ಕೊನೆಯಲ್ಲಿ ಇಬ್ರಾಹಿಂ ಲೋಧಿ ಇರ್ತಾನೆ. ಅವನನ್ನ ಬಾಬರ್ ಭಾರತಕ್ಕೆ ಬರ್ತಾನೆ, ಅಫ್ಘಾನಿಸ್ತಾನ್ ಭಾಗದಿಂದ ಭಾರತಕ್ಕೆ ಬಂದು ಲೂದಿ ಸಂತತಿಯಲ್ಲಿ ಇರ್ತಕ್ಕಂಥ ಇಬ್ರಾಹಿಂ ಲೋಧಿಯನ್ನ ಮೊದಲನೇ ಪಾಣಿಪತ್ ಕದನದಲ್ಲಿ ಸೋಲಿಸ್ತಾನೆ. ಅಲ್ಲಿಗೆ ಸುಲ್ತಾನ್ ಸಂತತಿ ಎಂಡ್ ಆಗುತ್ತೆ, ಮೊಘಲ್ ಸಂತತಿ ಪ್ರಾರಂಭಗೊಳ್ಳುತ್ತೆ. ಬಾಬರಿಂದ ಮೊಘಲ್ ಸಂತತಿ ಆರಂಭಗೊಳ್ಳುತ್ತೆ. ನೀವು ಓದ್ತಿರ್ತೀಯ, ಮಧ್ಯಕಾಲೀನ ಭಾರತ ಇತಿಹಾಸ ಓದ್ತಿರ್ತೀಯ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಈಗ ಸುಲ್ತಾನ ಸಂತತಿ ಇದೆ. ಇದನ್ನ ಪರಿಪೂರ್ಣವಾಗಿ ಓದಿರ್ತೀಯ. ಓದಿ ಪಾಣಿಪತ್ ಕದನದ ನಂತರ ನೋಡೋ ಎಕ್ಸಾಂಪಲ್ ಯಾವ ರೀತಿ ನೀನು ಮಾಡೋ ತಪ್ಪೇ ನೋಡಿಕೆ. ಇಲ್ಲಿ ಪಾಣಿಪತ್ ಕದನದ ನಂತರ ಮೊಘಲ್ ಸಾಮ್ರಾಜ್ಯ ನಮ್ಮ ಭಾರತದಲ್ಲಿ ಏಳಿಗೆ ಕಾಣುತ್ತೆ. ಮೊಘಲ್ ಬಾಬರ್ನಿಂದ ಸ್ಥಾಪನೆ ಆಯಿತು. ಇಲ್ಲಿ ಕುತುಬುದ್ದೀನ್ ಐಬಕ್ನಿಂದ ಸ್ಥಾಪನೆ ಆಗಿತ್ತು, ಇಲ್ಲಿ ಬಾಬರಿಂದ ಸ್ಥಾಪನೆ ಆಯ್ತು. ಈಗ ನೋಡು, ಇಷ್ಟಪಟ್ಟು ಓದುವರು, ಇಷ್ಟಪಟ್ಟು ಓದುವವರು, ಕಷ್ಟಪಟ್ಟು ಓದುವವರು. ಏನ್ ಡಿಫ್ರೆನ್ಸ್ ನೋಡಿ. ಇಷ್ಟಪಟ್ಟು ಓದುವವರು ಅಂತ ಬಂದಾಗ ಸುಲ್ತಾನ ಸಂತತಿಯನ್ನ ಪರಿಪೂರ್ಣವಾಗಿ ಗ್ರಹಿಸಿರ್ತಾನೆ. ಈಗ KGF ಫಸ್ಟ್ ಪಿಕ್ಚರ್ ನೋಡಿದಿರಿ, ಸೆಕೆಂಡ್ ವೇಟ್ ಮಾಡಿದಿರ್ತಾನೆ. ಯಾಕ? ಫಸ್ಟ್ ಅರ್ಥ ಆಗೈತಿ, ಫಸ್ಟ್ ಸ್ಕ್ರಿಪ್ಟ್ ಅರ್ಥ ಆಗೈತಿ. KGF 2 ಯಾವಾಗ ಬರುತ್ತಂತ ವೇಟ್ ಮಾಡಿದ್ರಿ, ಅದನ್ನು ನೋಡಿಬಿಟ್ರಿ. ಈಗ ಚಾಪ್ಟರ್ 3 ಇದೆ, ಅದನ್ನು ವೇಟ್ ಮಾಡಕತ್ತೀರಿಲ್ಲ. ಯಾಕೆ ವೇಟ್ ಮಾಡಕತ್ತೀರಿ ಹೇಳು? ನಿನಗೆ KGF ಫಸ್ಟ್ ನೋಡಿದ್ಯಾ, KGF ಸೆಕೆಂಡ್ ನೋಡಿದ್ಯಾ, ಆದರೆ ನೀನು ವೇಟ್ ಮಾಡ್ತಿರೋದು KGF ಥರ್ಡ್. ಇದಕ್ಕೆ ಯಾಕೆ ವೇಟ್ ಮಾಡಕತ್ತೀಯ? ಇವೆರಡು ನೋಡಿದ್ದಕ್ಕೆ ವೇಟ್ ಮಾಡಕತ್ತೀಯ. ಯಾಕ? ಇವೆರಡರಲ್ಲಿ ಏನಾಗಿದೆ ಅಂತ ಗೊತ್ತು, ಇಲ್ಲಿ ಏನಾಗುತ್ತೆ ಅಂತ ವೇಟ್ ಮಾಡ್ತಿದೀಯ. ಬಾಹುಬಲಿ ಫಸ್ಟ್ ವೇಟ್ ಮಾಡಿದಾಗ ಬಾಹುಬಲಿ 2 ಹಂಗೆ ವೇಟ್ ಮಾಡಿದೀವ. ಪುಷ್ಪ ಫಸ್ಟ್ ನೋಡಿದೀವಿ, ಪುಷ್ಪ 2 ವೇಟ್ ಮಾಡಕತ್ತೀವಿಲ್ಲ. ಯಾಕ? ಮೊದಲನೇದು ಅರ್ಥ ಆಗೈತೆ, ಅದಕ್ಕೆ ವೇಟ್ ಮಾಡಕತ್ತೀವಿ. ಇಲ್ಲಿ ಬಾ, ನೀ ಸುಲ್ತಾನ ಸಂತತಿಯನ್ನ ಅರ್ಥ ಮಾಡ್ಕೊಂಡಿದ್ದಿ ಅಂದ್ರೆ ನಿನಗೆ ಮೊಘಲ್ ಅರ್ಥ ಆಗುತ್ತೆ. ತಲೆಗಿಟ್ಕೊಂಡ್ಬನ್ನಿ. ಈ ಮೂವಿ ಥರ್ಡ್ ಯಾರು ವೇಟ್ ಮಾಡಲ್ಲ ಅಂದ್ರೆ, ಇವು ಯಾರು ನೋಡಿಲ್ಲ ಅವ್ರು ಇದನ್ನ ವೇಟ್ ಮಾಡಲ್ಲ, ತಲೆನೇ ಕೆಡ್ಸ್ಕೊಳಲ್ಲ ಅವರು. ಯಾಕಂದ್ರೆ ಫಸ್ಟ್ ಸೆಕೆಂಡ್ ನೋಡೇ ಇಲ್ಲ ಅವ್ರು. ಯಾಕೆ ವೇಟ್ ಮಾಡ್ತಾರೆ? ನಾವ್ ಯಾಕೆ ವೇಟ್ ಮಾಡಕತ್ತೀವಿ? ಫಸ್ಟ್ ಸೆಕೆಂಡ್ ನೋಡಿವಿ. ಎಷ್ಟು ಬಿದ್ಬಿಡ್ತಾನೆ ಸಾಗರದಲ್ಲಿ, ಯಪ್ಪ ಎಷ್ಟು ಅದನೋ ಏನಿಲ್ಲೋ, ಪಿಕ್ಚರ್ನಾಗ ಬದುಕ್ಯಾನೋ ಇಲ್ಲೋ, ನೆಕ್ಸ್ಟ್ ಯಾರು ಬರ್ತಾರೋ ಏನೋ ಎಲ್ಲ ವಿಚಾರ ಮಾಡ್ತಿರ್ತೀವಿ. ಯಾಕ? ಫಸ್ಟ್ ಸೆಕೆಂಡ್ ಅರ್ಥ ಆಗಿದೆ, ಅದಕ್ಕೆ ನಾವು ಥರ್ಡ್ ವೇಟ್ ಮಾಡಕತ್ತೀವಿ. ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದೀಯಾ,
ಇಲ್ಲಿ ನೀವು ಇಷ್ಟಪಟ್ಟು ಯಾಕೆ ಓದ್ತಾ ಇಲ್ಲ? ಇಷ್ಟಪಟ್ಟು ಸುಲ್ತಾನ ಸಂತತಿ ಎಷ್ಟು ಒಳ್ಳೆಯ ಸಂತತಿಗಳು ಗೊತ್ತಾ ನಮ್ಮ ಭಾರತದಲ್ಲಿ. ಮಧ್ಯಕಾಲ ಭಾರತ ಇಸ್ಲಾಂ ಸಂತತಿಗಳಿಗೆ ಬಂದಾಗ ಒಬ್ಬನು ಪೋಲೋ ಆಟ ಆಡ್ಬೇಕಾದ್ರೆ ಸಾಯ್ತಾನೆ, ಒಬ್ಬನು ಸ್ಟೇಜ್ ಮೇಲಿಂದ ಬೀಳಿಸಿ ಸಾಯಿಸ್ತಾರೆ, ಒಬ್ಬನನ್ನ ಹಿಂಗ ತಾನೇ ಕೊಡೋದು ವಾಪಸ್ ಅದು ಅಲ್ಲೇ ಬ್ಲಾಸ್ಟ್ ಆಗಿ ಸಾಯ್ತಾನೆ. ಎಂತೆಂತ ಆರ್ಕಿಟೆಕ್ಚರ್ ಇದಾವೆ ಇವರು, ಎಂತೆಂತ ಒಂದು ಸುಲ್ತಾನ ಸಂತತಿಯಲ್ಲಿ ಎಂತೆಂತ ಒಂದು ಏನಪ್ಪಾ ಅಂತಂದ್ರೆ ಅವರ ಆಸ್ಥಾನದಲ್ಲಿ ಎಂತ ಸಂಗೀತಗಾರರಿದ್ರು, ಎಂತೆಂತ ಈ ಒಂದು ಕವನಗಾರರಿದ್ರು, ಕಲೆ ರಚನೆಗಾರರಿದ್ರು. ಚೆನ್ನಾಗಿ ಇಷ್ಟಪಟ್ಟು ವಿಷಯವನ್ನು ಓದಿದಾಗ ಅವನೇನ್ ಮಾಡ್ತಾನೆ ಗೊತ್ತೇನು? KGF 3 ಡಿಬೇಟ್ ಮಾಡಿದಂಗ ಇದು ಮುಗಿತಂತೇಳಿ ಸುಲ್ತಾನ್, ನೆಕ್ಸ್ಟ್ ಮೊಘಲ್ ಪೇಜ್ ಬರೋದು, ಯಪ್ಪ ಸುಲ್ತಾನ್ ಸಂತತಿನೇ ಈ ರೀತಿ ಆಡಳಿತ ಇತ್ತು, ಇವ್ರದ್ದು ಇಷ್ಟೆಲ್ಲ ಒಂದು ಆರ್ಕಿಟೆಕ್ಚರ್ ಇತ್ತು, ಈ ರೀತಿ ಇವ್ರದ್ದು ಹೆಂಗ್ ಆರ್ಕಿಟೆಕ್ಚರ್ ಆಯ್ತು ಏನು ಮೊಘಲ್ ನೋಡೋಣ, ಇಷ್ಟಪಟ್ಟು ನೋಡೋಣ. ಬಾಬರ್ ಬಂದ, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯ್ತು, ಬನ್ನಿ ನೋಡೋಣ. ಯಾರಿಗಿದು ಸಾಧ್ಯ? ಇಷ್ಟಪಟ್ಟು ಅವನಿಗೆ. ಇಲ್ಲಿ ಇಷ್ಟಪಟ್ಟಿರ್ಬೇಕು, ಇಲ್ಲಿ ಅವನಿದೀನಿ ಇಷ್ಟಪಟ್ಟೆ ಹೋಗ್ತಾನೆ. ಮತ್ತೆ ನೋಡೋಣ ಅಂತ ಅವ್ನಿಗೆ ಯಾಕ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಕತ್ತಾನೆ, ಇದು ಅರ್ಥ ಆಗೈತಿ. ಮೊಘಲ್ ಆರ್ಕಿಟೆಕ್ಚರ್ ಹೆಂಗಿದೆ, ಮೊಘಲಲ್ಲಿ ಎಂತೆಂತ ಅರಸರಿದ್ದಾರೆ, ಮೊಘಲಲ್ಲಿ ಬರ್ತಕ್ಕಂತ ಪ್ರಮುಖ ಈ ಒಂದು ಬಿರುದುಗಳೇನು, ಅವರು ಬರೆದಂತ ಕೆಲವು ಗ್ರಂಥಗಳೇನು, ಪುಸ್ತಕಗಳೇನು, ಯಾರ್ಯಾರು ಯಾವ ರೀತಿ ಎಷ್ಟು ಜನ ಆಡಳಿತ ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು. ಹೌದಾ? 1850 ಜನ ಸಿಪಾಯಿ ದಂಗೆ ತನಕ ಬರುತ್ತೆ ಇವತ್ತು. ಹೌದಾ? ಅಲ್ಲಿ ತನಕ ಎಂಟಾಗತ್ತೆ. ಬಾಬರಿಂದ ಹಿಡಿದು 1857 ಸಿಪಾಯಿ ದಂಗೆ ಎಂಟಾಗತ್ತೆ, 2ನೇ ಬೌದ್ಧೂರ್ ಶಾಲೆಯಿಂದ. ಅಪಿ ಅಂದ್ರೆ ಇಲ್ಲಿ ಇಷ್ಟಪಟ್ಟವನು ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಸಾಧ್ಯ. ಹೆಂಗಿರ್ಬೇಕು ಗೊತ್ತೇನ? ಇನ್ನೇನು ಕುಂತು ಒಂದ್ 4-5 ದಿನ ಸುಲ್ತಾನ್ ಓದಿ ನೆಕ್ಸ್ಟ್ ಮೊಘಲ್ ಸ್ಟಾರ್ಟ್ ಆಗಿರುತ್ತೆ ಅನ್ನೋದ್ರಾಗ, ಇಲ್ಲಾಂದ್ರೆ ದಿನ ಕೆಲ್ಸಕ್ಕೆ ಹೋಗಿ ಅಂದ್ಮೇಲೆ ಯಾವಾಗ ಬಂದು ಬುಕ್ ಹಿಡಿಲಪ್ಪ, ಯಾವಾಗ ಮೊಘಲ್ ಸ್ಟಾರ್ಟ್ ಮಾಡ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಮನೋಭಾವನೆ ನಿಮ್ಮ ಹತ್ರ ಇರ್ಬೇಕು. ಯಾವಾಗ ಅದು ವಿಷಯವನ್ನು ಗ್ರಹಿಸಿಕೊಳ್ಳೋರು ಮಾತ್ರ ಸಾಧ್ಯ. ಧಾರಾವಾಹಿ ನೋಡ್ಬೇಕಾದ್ರೆ ನೋಡು, ಇವತ್ತು ಮೂವೀಸ್ ಇರೋದ್ರೆ ನಾಳೆ ಕಾಯ್ತಿರ್ತೀರಿ ಕುಂತ್ಕೊಂಡು, ಎಕ್ಸ್ಪೆಷಲಿ ಹೆಣ್ಮಕ್ಳು. ಇವತ್ತು ಸೀರಿಯಲ್ ಅವನು ಕ್ರಿಟಿಕಲ್ ಕಂಡೀಷನ್ಗೆ ಹೇಳ್ತಾನ, ಯಾಕೆ ನೀನ್ ನಾಳೆ ನೋಡ್ಲೇಬೇಕು. ನೋಡಿಲ್ಲ ಅಂದ್ರೆ ಅವ್ನು TRP ಜಾಸ್ತಿ ಆಗಲ್ಲ, ಅವ್ನು TRP ಜಾಸ್ತಿ ಆಗಿಲ್ಲ ಅವನಿಗೆ ದುಡ್ಡು ಬರಲ್ಲ. ಅದ್ರಾಗ ಶುಕ್ರವಾರ ಇನ್ನೂ ಕ್ರಿಟಿಕಲ್ ಕಂಡೀಷನ್ ಇಡ್ತಾರೆ ನೋಡಿ ಸೀರಿಯಲ್ಗಳನ್ನ. ಯಾಕೆ ಹೇಳಿ? ಶನಿವಾರ ಆಯ್ತವಾರ ಗ್ಯಾಪ್ ಆಗುತ್ತೆ, 2 ದಿನ ಗ್ಯಾಪ್ ಅದ, ನೀವು ಮರಿಬಾರ್ದು, ಮಂಡೇ ನೋಡ್ಲೇಬೇಕು. ಯಪ್ಪೋ ನೀನ್ ಅವಾಗ ಅಂತಿ 2 ದಿನ ಗ್ಯಾಪ್ ಐತಿ, ಸೋಮವಾರ ಸಾಯಂಕಾಲ 6 ಗಂಟೆಗೆ ಮತ್ತೆ ಕುಂದಿರ್ಬೇಕು, ಏನಾಗುತ್ತೋ ಏನೋ. ಆ ಕ್ಯೂರಿಯಾಸಿಟಿ ಇಲ್ಲಿ ನಿಜವಾದ ಘಟನೆಗಳ ಮೇಲೆ ಯಾಕಿಲ್ಲ? ಅಂದ್ರೆ ನೀವು ಯಾವ್ದನ್ನ ಇಷ್ಟಪಡ್ತಿದ್ದೀರಾ ಅದು ನಿಮ್ಗೆ ಹತ್ರ ಆಗ್ತಾ ಇದೆ, ನೀವು ಯಾವ್ದನ್ನ ಇಷ್ಟಪಡ್ತಾ ಇಲ್ಲ ಅದು ದೂರ ಆಗ್ತಾ ಇದೆ. ಯಪ್ಪ ಓದ್ಬೇಕಾ ಅಂದ್ರೆ ಅದು ನಿನಗೆ ಪ್ರೆಷರ್. ಯಪ್ಪ ಧಾರಾವಾಹಿ ನೋಡೋಣ, ಯಪ್ಪ ಮೂವಿ ನೋಡೋಣ, ಯಪ್ಪ ಆಟ ಆಡೋಣ. ನೋಡಿ, ಯಾವ್ದ್ರ ಮೇಲೆ ನೀವು ಇಷ್ಟಪಡ್ತೀರಾ ನಿಮ್ ಬ್ರೇನ್ ಆ ಕಡೆ ಜಾಸ್ತಿ ಒಲಿಯುತ್ತೆ. ವಿಷಯವನ್ನ ಓದ್ಬೇಕಾದ್ರೆ ಇಷ್ಟಪಟ್ಟೋದು, ಕಷ್ಟಪಟ್ಟು ಓದ್ಬೇಡ. ಇಷ್ಟಪಟ್ಟೋದನು ಸಿಲೆಬಸ್ ಮುಗಿಸೋದ್ರ ಕಡೆ ಮತ್ತು ಭಾರತದಲ್ಲಿ ಯಾವ ರೀತಿ ಒಂದು ಆಡಳಿತವಿತ್ತು, ಯಾವ ರೀತಿ ಸಾಮ್ರಾಜ್ಯ, ಎಲ್ಲವನ್ನು ಗ್ರಹಿಸ್ಕೊಂಡು ಹೋಗ್ತಾನೆ. ಅಪಿ ಕಣ್ಣಿಗೆ ಕಾಣುವ ಪ್ರತಿಯೊಂದರ ಮೇಲೂ ಪ್ರಶ್ನೆ ಬರ್ತವೆ. ಇದೇ ಸ್ಪರ್ಧಾತ್ಮಕ ಪರೀಕ್ಷೆ. ನಾನು ನಿಂತು ಮಾತಾಡ್ತಾ ಇದ್ದೀನಿ, ಸೌಂಡ್ ಫಿಸಿಕ್ಸ್ ಅಲ್ಲಿ ಟಾಪಿಕ್ ಇದೆ, ಬೆಳಕು ಬೀಳ್ತಾ ಇದೆ, ಫಿಸಿಕ್ಸ್ ಅಲ್ಲಿ ಟಾಪಿಕ್ ಇದೆ. ಕಣ್ಣಿಂದ ನೋಡ್ತಾ ಇದ್ದೀನಿ, ಬಯಾಲಜಿಯಲ್ಲಿ ಕಣ್ಣಿನ ಬಗ್ಗೆನೇ ಇದೆ. ನಾಲಿಗೆ ಮಾತಾಡಿಸ್ತಾ ಇದೆ, ಅದ್ರ ಮೇಲೂ ಪ್ರಶ್ನೆ ಇದೆ. ಸಿಮೆಂಟಿನ ಗೋಡೆ ಇದೆ ಸುತ್ತ, ಸಿಮೆಂಟ್ ನಂದು ಜಿಯೋಗ್ರಫಿಯಲ್ಲೇ ಬರುತ್ತೆ ಸಿಮೆಂಟಿನ ಬಗ್ಗೆ, ಸಿಮೆಂಟ್ ಉತ್ಪಾದನೆ, ಸಿಮೆಂಟಿನ ಕಚ್ಚಾ ಪದಾರ್ಥ ಎಲ್ಲ. ನಿಂತಿನಿ ಕೆಳಗಡೆ ಟೇಲ್ಸ್, ರೂಪಾಂತರ ಶಿಲೆಗಳು, ಅದ್ರ ಮೇಲೂ ಪ್ರಶ್ನೆ. ಯಾವ್ದ್ರ ಮೇಲೆ ಪ್ರಶ್ನೆ ಬರಲ್ಲ ಹೇಳು? ಪ್ರತಿಯೊಂದರ ಮೇಲೂ ಪ್ರಶ್ನೆ. ನೀನ್ ಬೇಕಾದ್ರೆ ಕಣ್ಣಿಗೆ ಕಾಣು, ಫ್ಯಾನ್ ತಿರುಗುತ್ತಾ, ಮೋಟರ್ ಮೇಲೆ ಪ್ರಶ್ನೆ ಇದೆ. ಹೌದಾ? ಯಾವ್ದ್ರ ಮೇಲೆ ಪ್ರಶ್ನೆ ಇಲ್ಲ? ಕೂದಲು ಯಾವ ಒಂದು ಯಾವುದು ಕೆರಾಟಿನ್, ಅದರ ಮೇಲೆ ಪ್ರಶ್ನೆ ಇದೆ. ಉಗುರು ಕೆರಾಟಿನ್ ಪ್ರಶ್ನೆ ಇದೆ. ಚರ್ಮದ ಮೇಲೆ ಪ್ರಶ್ನೆ ಇದೆ, ಕೇಳಿದಾನೆ ಮೆಲಾನಿನ್. ಬಟ್ಟೆ ಜವಳಿ ಮೇಲೆ ಪ್ರಶ್ನೆ ಇದೆ, ಜವಳಿ ಕೈಗಾರಿಕೆ ಮೇಲೆ ಪ್ರಶ್ನೆ ಇದೆ. ಯಾವ್ದ್ರ ಮೇಲೆ ಪ್ರಶ್ನೆ ಇಲ್ಲ ಹೇಳಪ್ಪ? ಪ್ರತಿಯೊಂದರ ಮೇಲೂ ಪ್ರಶ್ನೆ ಇದೆ. ಅಂದ್ರೆ ಸ್ಪರ್ಧಾತ್ಮಕ ಯುಗ ನಮಗೆ ಪ್ರಪಂಚವನ್ನ ಪರಿಚಯ ಮಾಡಿಸ್ಕೊಡುತ್ತೆ. ಅದನ್ನೆಲ್ಲ ಇಟ್ಕೊಳ್ಳಿ ಮಾಡಿ, ಅದನ್ನ ನಮಗೆ ಗೊತ್ತಿರ್ಬೇಕು. ಇಷ್ಟಪಡ್ರಿ, ಓದ್ರಿ, ಪ್ರಪಂಚ ಪರಿಚಯ ಮಾಡಿಸ್ತಾ ಇದೆ. ಎಲ್ಲಾದ್ರ ಮೇಲೂ ಪ್ರಶ್ನೆ ಇದೆ ಅಪ್ಪಿ. ಯಾವ್ದ್ರ ಮೇಲೆ ಇಲ್ಲ ಬೇಕಾದ್ರೆ ನೋಡಿ ತೆಗೆದು, ಎಲ್ಲಾದ್ರ ಮೇಲೂ ಪ್ರಶ್ನೆ ಇದೆ. ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದ್ಬೇಡಿ. ಬಿಟ್ಬಿಡಿ, ಕಷ್ಟ ಇದ್ರೆ ಬಿಟ್ಬಿಡಿ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಯಾಕೆ ಸುಮ್ಮನೆ ಧಾರವಾಡ, ವಿಜಯಪುರ ಅಂತ ಬಂದು ಕೋಚಿಂಗ್ ತಗೊಂಡು ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡು ಸುಮ್ಮನೆ ಮನೆಯವರಿಗೆಲ್ಲ ಯಾಕೆ ಬೇಸರ ಆಗ್ತಾರೆ? ಅದೇ ದುಡ್ಡನ್ನು ತಗೊಂಡು ನೀವು ಏನ್ ಮಾಡ್ಬೇಕು ಅನ್ಸುತ್ತಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಮಾಡೋ ಬಿಸ್ನೆಸ್.
ಇಲ್ಲ ಇಷ್ಟಪಟ್ಟು ಓದು, ಜಾಬ್ ಆಗುತ್ತೆ. ಇಷ್ಟಪಡ್ರಿ, ಸ್ಟಡಿಯನ್ನು ಇಷ್ಟಪಡ್ರಿ, ಕಷ್ಟಪಟ್ಟು ಓದ್ಬೇಡಿ. ಅಂದ್ರೆ ಈಗ ನಮ್ಮ ಭಾರತದಲ್ಲಿ ಈ ಸೈಮನ್ ಆಯೋಗ ಅಂತ ಬಂದಾಗ 1928 ಭಾರತಕ್ಕೆ ಬಂದಿತ್ತು. 1927 ಬ್ರಿಟನ್ನಲ್ಲಿ ರಚನೆ ಆಗಿತ್ತು. ನಿಮಗೆ ಗೊತ್ತು, ಇದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದ್ತಾರೆ ಇಲ್ಲ. ಸೈಮನ್ ಆಯೋಗವನ್ನು ಭಾರತದ ನಾವಾದ ಪ್ರಜೆಗಳು ಅದನ್ನು ವಿರೋಧ ವ್ಯಕ್ತಪಡಿಸ್ತೀವಿ. ಯಾಕಂದ್ರೆ ಅದರಲ್ಲಿ ಭಾರತದ ಯಾವುದೇ ಒಂದು ವ್ಯಕ್ತಿಗಳಿಗೆ ಆದ್ಯತೆ ಇಲ್ಲ ಅಂತಂದೇಳಿ ನಾವು ಅದನ್ನ ಸೈಮನ್ ಗೋ ಬ್ಯಾಕ್ ಅಂತಂದೇಳಿ ಆಯೋಗವನ್ನು ನಾವು ತಿರಸ್ಕರಿಸ್ತೀವಿ. ಯಾಕೆ ತಿರಸ್ಕರಿಸ್ತೀವಿ? ಅದರಲ್ಲಿ ಭಾರತದ ಯಾವುದೇ ಪ್ರತಿನಿಧಿಗಳಿಗೆ ಅವಕಾಶ ಕೊಡಲಿಲ್ಲ ಬ್ರಿಟಿಷರು. ಸೈಮನ್ ಗೋ ಬ್ಯಾಕ್ ಅಂತ ಪ್ರತಿಭಟನೆ 1929 ಲಾಹೋರಿ ಪ್ರಾಂತದಲ್ಲಿ, ಪಂಜಾಬಿ ಭಾಗದಲ್ಲಿ ತೀವ್ರವಾದ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಮುಂದಾಳತ್ವ ಲಾಲಾ ಲಜಪತ್ ರಾಯ್ ಅವರು ವಹಿಸಿರ್ತಾರೆ. ಹೌದಾ? ಅವಾಗ ಅಲ್ಲಿ ಜನರಲ್ ಸ್ಕಾಟ್ ಎನ್ನುವಂತ ಒಬ್ಬ ಬ್ರಿಟಿಷ್ ಮೇಲಾಧಿಕಾರಿ ಆರ್ಡರ್ ಮಾಡಿದಾಗ, ಸ್ಯಾಂಡರ್ಸ್ ಎನ್ನುವಂತ ಒಬ್ಬ ವ್ಯಕ್ತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದಾಗ ಲಾಲಾ ಲಜಪತ್ ರಾಯ್ ಅವರು ಸಾಯ್ತಾರೆ, ಮರಣ ಹೊಂದ್ತಾರೆ. ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಇಂದು ಬಿದ್ದ ಬ್ರಿಟಿಷರ ಪ್ರತಿಯೊಂದು ಲಾಠಿ ಹೇಟು ಮುಂದೆ ಅವರ ಶವದ ಪೆಟ್ಟಿಗೆ ಮೇಲೆ ಬೀಳುವ ಮೊಳೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಸುನೀತಾ ತಾನೆ ಅವರು ಓದಿರ್ತಾನೆ. ನೀವು ಇದನ್ನ ಪಕ್ಕ ಹೇಳಿ, ಸೈಮನ್ ಆಯೋಗ ಎಷ್ಟು ಜನ ಓದಿ? 100% ಎಲ್ಲರೂ ಓದಿರ್ತೀರಾ. ಬಟ್ ನಿಮ್ ಕಣ್ಣಲ್ಲಿ ಯಾರಿಗೂ ನೀರು ಬಂದಿರಲ್ಲ. ಯಾಕೆ ನೀರು ಬಂದಿರಲ್ಲ ಅಂತಂದ್ರೆ, ನನಗಲ್ಲಿ ಸೈಮನ್ ಆಯೋಗದಲ್ಲಿ ಲಾಲಾ ಲಜಪತ್ ರಾಯ್ ಹೆಂಗ್ ಸತ್ತ ಬೇಕಾಗಿಲ್ಲ. ಆ ಪ್ರಶ್ನೆ ಎಕ್ಸಾಮಿಗೆ ಬಂದ್ರೆ ಸಾಕು, ಅಷ್ಟೇ ವಿಚಾರ ಮಾಡ್ತಿರ್ತೀಯ. ಅದೇ ಚೆಲುವಿನ ಚಿತ್ತಾರ ಪಿಕ್ಚರ್ದಾಗ ಗಣೇಶ್ ಲಾಸ್ಟಿಗೆ ನಾಯಿ ಹೊಡೆದಂಗ್ ಹೊಡಿತಿರ್ತಾರೆ. ಅವಾಗ ಕಣ್ಣಾಗ ನೀರು ಬರ್ತವೆ. ಇನ್ವಾಲ್ವ್ಮೆಂಟ್. ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ನಮ್ಮ ದೇಶದ ಒಬ್ಬ ಸ್ವತಂತ್ರ ಹೋರಾಟಗಾರ ಈ ರೀತಿ ಸತ್ನ, ಈ ರೀತಿ ಬಲಿದಾನ ಕೊಟ್ರ, ಸೈಮನ್ ಆಯೋಗದ ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿ ಲಾಠಿ ಚಾರ್ಜ್ ಮಾಡಿ ಒಬ್ಬ ವ್ಯಕ್ತಿ ಸತ್ಬಿಟ್ನ, ಲಾಲಾ ಲಜಪತ್ ರಾಯ್ ಈ ರೀತಿ ಮರಣ ಹೊಂದಬೇಕಾಯ್ತಾ ಅಂತ ವಿಚಾರ ಮಾಡಿ ಒಂದೆರಡನೇ ಕಣ್ಣಾಗ ನೀರು ಬಂದ್ರೆ ವಿಷಯದಲ್ಲಿ ಇಳಿದೆಯಾ ಅಂತ ಅರ್ಥ. ಲಾಲಾ ಲಜಪತ್ ರಾಯ್ ಹೆಂಗ್ ಸತ್ತಾಗ ನೀವು ಬೇಡ ಅದನ್ನ ಅಂಡರ್ಲೈನ್ ಮಾಡೋದು. ಮತ್ತೆ ಲಾಲಾ ಲಜಪತ್ ರಾಯ್ ಸೈಮನ್ ಆಯೋಗದಲ್ಲಿ ಮರಣ ಹೊಂದಿದರು, ಯಾಕ ಎಕ್ಸಾಮ್ ನಲ್ಲಿ ಬರ್ಬೋದೇನೋ ನೋಡಿ ಹೆಂಗ್. ಅಂದ್ರೆ ನಾವು ಎಕ್ಸಾಮ್ ಸಲುವಾಗಿ ಇಲ್ಲಿ ಏನ್ ಮಾಡ್ತಾ ಇದೀವಿ, ವಿಷಯವನ್ನ ಇದು ಇಂಪಾರ್ಟೆಂಟ್ ಅದಂತ ಇದು ಮಾಡ್ತಾ ಇದ್ದೀವಿ. ಬಟ್ ಆ ವಿಷಯವನ್ನು ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಅಂತ ನೀ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವೋ, ಎಲ್ಲರೂ ಇಂಪಾರ್ಟೆಂಟೇ. ಅಲ್ಲಿ ವಿಷಯನ ಅರ್ಥ ಮಾಡೋದು, ವಿಷಯದಲ್ಲಿ ಇಳಿ. ಎಕ್ಸಾಮ್ ಪರ್ಪಸ್ ಓದ್ಬೇಡ, ಜ್ಞಾನದ ಪರ್ಪಸ್ ಓದು. ಜ್ಞಾನದ ಸಲುವಾಗಿ ಓದೋನಿಗೆ ಎಲ್ಲಾ ಎಕ್ಸಾಮ್ಗಳು ಫೇಸ್ ಮಾಡ್ತಾರೆ. ಎಕ್ಸಾಮ್ ಸಲುವಾಗಿ ಓದೋನು ಒಂದು ಎಕ್ಸಾಮ್ನು ಫೇಸ್ ಮಾಡಲ್ಲ. ಯಾಕಂದ್ರೆ ಒಂದು ವಿಷಯವನ್ನ ತಿಳ್ಕೊಬೇಕಂತ ಓದ್ತಿರಲ್ಲ, ಸುಮ್ಮನೆ ಓದ್ಬೇಕು. ಇಂಪಾರ್ಟೆಂಟ್ ಯಾವುದು? ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಅಪ್ಪಿ, ಎಲ್ಲ ಇಂಪಾರ್ಟೆಂಟೇ. ಊಟ ಮಾಡ್ಬೇಕಂದ್ರೆ ನಾವು ಯಾವ್ದು ಸರ್ಸಲ್ಲ, ಎಲ್ಲ ತಿಂತಿರ್ತಾನೆ. ಪ್ರತಿಯೊಂದರಿಂದ ಒಂದರಿಂದ ಸಿಕ್ಕೇ ಸಿಗುತ್ತೆ ತಾನೆ. ಎಲ್ಲ ಓದಿ. ಅದಕ್ಕೆ ಹೇಳ್ತೀನಿ, ಯಾವ್ದು ಅಂಡರ್ಲೈನ್ ಮಾಡಕ್ ಹೋಗಬೇಡಿ. ನೀನ್ ಅಂಡರ್ಲೈನ್ ಮಾಡಕ್ ನೀನ್ ಹಕ್ಕೇ ಇಲ್ಲ ಅದು ಇಂಪಾರ್ಟೆಂಟ್ ಅಂತ ಹೇಳಿ. ನೀ ತೆಗಿತೇನೆ ಕ್ವಶನ್ ಪೇಪರ್ ಇಲ್ಲಲ್ಲ. ಯಾವ್ದು ಬರ್ತೀನಿ ಗೊತ್ತಿರುತ್ತಾ? ಯಾವ್ದು ಬರ್ತು ಗೊತ್ತಿಲ್ಲ, ಅದಕ್ಕೆ ಎಕ್ಸಾಮ್ ಏನಲ್ಲೋ. ಎಲ್ಲಾನು ಇಂಪಾರ್ಟೆಂಟ್. ಬಿ ಕೇರ್. ಅಷ್ಟು ವಿಷಯವನ್ನು ಮುಗಿಸಿ, ಪರಿಪೂರ್ಣವಾಗಿ ವಿಷಯವನ್ನು ಮುಗಿಸುವ ತನಕ ನಿನ್ನ ನೌಕರಿ ಆಗೋದಿಲ್ಲ. ಅಲ್ಲಿ ಬೇಕಾದ್ರೆ ಲಾಸ್ಟ್ ಪೇಜಿಗೆ ಬರ್ಕೊಂಡೆ. ಓದುವ ವಿಧಾನ ಹೇಗಂತ ನಿಮಗೆ ಹೇಳಿದೆ. ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದ್ಬೇಡಿ. ವಿಷಯವನ್ನ ಏನು ಓದ್ತಾ ಇದೀನಿ ತಿಳ್ಕೊಂಡು ಓದಿ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ಮೇಲೆ ಪ್ರಯತ್ನ ಮಾಡಿ. ಎಕ್ಸಾಮ್ ಅನ್ನ ಮೊದಲು ಸೈಡ್ ಇಡಿ. ವಿಷಯ ಮುಗಿದ್ಮೇಲೆ 10 ನೌಕರಿ ಆಯ್ತು, ಅದ್ರಾಗ ಒಂದು ಚಾಯ್ಸ್ ಮಾಡ್ಕೊ. ವಿಷಯ ಮುಗಿಸ್ ಮೊದಲು. ಸಿಲೆಬಸ್ ಕಂಪ್ಲೀಟ್. ಪ್ಲೀಸ್ ಕಂಪ್ಲೀಟ್ ಯುವರ್ ಸಿಲೆಬಸ್. ಕ್ವಶನ್ ಪೇಪರ್ ನೋಡ್ಕೊಂಡು ಕುಂತೆ, ಅದು ಮಾಡಿದೆ ಇದು ಮಾಡಿದೆ, ಇಲ್ಲ ಏನು ಕೆಲಸ ಇಲ್ಲ. ನಾನು ಲೈಬ್ರರಿಗೆ 10 ತಾಸು ಓದ್ದೆ, 12 ತಾಸು ಓದ್ದೆ. ವಿಷಯ ಮುಗಿಸ್. ಆಮೇಲೆ ವಿಷಯ ಯಾರ ಕೈಲಿ ಮುಗಿಸಕ್ ಸಾಧ್ಯ ಗೊತ್ತೇನು ಹೇಳ್ತೀನಿ ಕೇಳಿ. ವಿಷಯ ಯಾರ ಕೈಲಿ ಮುಗಿಸಕ್ ಸಾಧ್ಯ ಅಂತಂದ್ರೆ, ಇದನ್ನ ಸ್ವಲ್ಪ ನೋಡ್ಕೊಂಡಿರಿ. ಮುಂದಿನ 1 ತಿಂಗಳ ತಯಾರಿ ಯಾವ ರೀತಿ ಇರಬೇಕು ಅಂದ್ರೆ, ಎಕ್ಸಾಮ್ ಮುಂದಿನ 1 ತಿಂಗಳ ವಿಷಯ ಯಾರಿಗೆ ಮಾತ್ರ ಮುಗಿಸಕ್ ಸಾಧ್ಯ ಅಂದ್ರೆ, ತಾಳ್ಮೆ ಬಹಳ ಇಂಪಾರ್ಟೆಂಟ್. ಒಂದು ಯೋಜನೆ ಬಹಳ ಇಂಪಾರ್ಟೆಂಟ್. ಪ್ರೋಗ್ರಾಮ್ ಸರಿ ಹೇಗೆ? ನೀ ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆಗೆ ತಯಾರಾಗ್ತಾ ಇದೆಯಲ್ಲ, ನೀನು ಪ್ರಮಾಣ ಮಾಡ್ಕೊಂಡು ಹೇಳು, ಒಂದಾದ್ರೂ ಬುಕ್ ಕಂಪ್ಲೀಟ್ ಮಾಡಿದ್ಯಾ? ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್. ಒಂದು ಬುಕ್ ಕಂಪ್ಲೀಟ್ ಮಾಡೋ ಪೇಷನ್ಸ್ ನಿನ್ನ ಹತ್ರ ಇಲ್ಲ, ತಾಳ್ಮೆ ಇಲ್ಲ, ನೀನು ಸ್ಪರ್ಧಾತ್ಮಕ ವಿದ್ಯಾರ್ಥಿನೇ ಅಲ್ಲ. ಈ ಫಾರ್ ಎಕ್ಸಾಂಪಲ್ ಬೆಸ್ಟ್ ಪುಸ್ತಕಗಳಲ್ಲಿ ಬಂದಾಗ ಎಕನಾಮಿಕ್ಸ್ ಬಂದ್ರೆ ನಮ್ಗೆ ಗರಣಿ ಕೃಷ್ಣಮೂರ್ತಿ ಅವ್ರ ಬುಕ್ ಚೆನ್ನಾಗಿದೆ, ಅಪ್ಡೇಟ್ ಚೆನ್ನಾಗಿದೆ. ಪ್ರತಿಯೊಂದು CLR, SLR, GDP ಯಾವುದೇ ಬರಲಿ, ಈ ಒಂದೇನಪ್ಪಾ ಅಂತಂದ್ರೆ ಈ ವುಮೆನ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಾಗ್ಲಿ, ಹೌದಾ, ಎಲ್ಲದನ್ನು ಬಹಳ ಚೆನ್ನಾಗಿ ಕೊಟ್ಟಿರ್ತಾರೆ. ಪೀಸ್ಫುಲ್ ಕಂಟ್ರೀಸ್ಗಳು ಯಾವ, ಫಸ್ಟ್ ಪ್ರಥಮ ಯಾವಿದಾವೆ, ಏನಿದಾವೆ, ಕರಪ್ಟೆಡ್ ಕಂಟ್ರೀಸ್ ಎಲ್ಲ ಒಳ್ಳೆ ಅಪ್ಡೇಟ್ ಕೊಡ್ತಿರ್ತಾರೆ.
ಗರಣಿ ಕೃಷ್ಣಮೂರ್ತಿ ಅವರ ಬುಕ್ ಎಕನಾಮಿಕ್ಸ್ ಚೆನ್ನಾಗಿದೆ. ಆಮೇಲೆ ಗಂಗಾಧರ್ ಸರ್ ಅವ್ರ ಬುಕ್ ಚೆನ್ನಾಗಿದೆ. PS ಗಂಗಾಧರ್ ಸರ್ ಅವ್ರ ಬುಕ್ ಯಾವ್ದು ಬಂದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಒಳ್ಳೆ ಪುಸ್ತಕ. ಭಾರತ ಸಂವಿಧಾನ ಇಂಗ್ಲಿಷಲ್ಲಿ ಬಂದ್ರೆ ಲಕ್ಷ್ಮೀಕಾಂತ್ ಚೆನ್ನಾಗಿದೆ, ಹೌದಾ. ಹಿಂಗೆ ನೋಡ್ತಾ ಹೋದ್ರೆ ಈಗ ಜಿಯೋಗ್ರಫಿ ಬಂದ್ರೆ ರಂಗನಾಥ್ ಬುಕ್ ಚೆನ್ನಾಗಿದೆ, ಅವರು ಒಳ್ಳೆ ಅಪ್ಡೇಟೆಡ್ ಇರ್ತಾರೆ. ಕೆಲವೊಂದು ಪುಸ್ತಕಗಳು ಚೆನ್ನಾಗಿದ್ದಾವೆ. ಯಾವ ರೀತಿ ಬರೆದಾರೆ ಅಂದ್ರೆ, ಕೆಲವೊಂದು ಪುಸ್ತಕಗಳನ್ನ ವಿಷಯವನ್ನ ಬುಲೆಟ್ ಪಾಯಿಂಟ್ ತಗೊಂಡೋಗಿಲ್ಲ ಅವರು, ಎಷ್ಟು ನೀಟಾಗಿ ಅನಲೈಸ್ ಮಾಡ್ಕೊಂತ ಹೋಗಿದ್ದಾರೆ. ಅಂತ ಪುಸ್ತಕ ನಿಮಗೆ ಭಯ. PS ಗಂಗಾಧರ್ ಬುಕ್ ಹೋಗ್ಬೇಕಂದ್ರೆ ಭಯ. KM ಸುರೇಶ್ ಸರ್ ಅವ್ರ ಬುಕ್ ನಿತ್ಯ ಜೀವನದ ವಿದ್ಯೆ ನೋಡಿ ಎಷ್ಟು ಚಂದ ಬರೆದಿದ್ದಾರೆ ಅವ್ರ ಬುಕ್ ಅನ್ನ, ಹೌದಾ. ಎಷ್ಟು ಸರಳವಾಗಿ ಅದು ಅರ್ಥ ಆಗುತ್ತೆ, ಅಲ್ಲಿ ಪ್ರಶ್ನೆಗಳು ಬರಲೇಬೇಕು. KM ಸುರೇಶ್ ಅವ್ರ ಬುಕ್ಗಳು ತರ ತುಂಬಾ ಚೆನ್ನಾಗಿದ್ದಾವೆ. ಅವ್ರ ಬುಕ್ಗಳನ್ನು ಓದಿ ಎಷ್ಟೋ ಜನ ನೌಕರಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಗೊತ್ತು ಈ ವಿದ್ಯಾರ್ಥಿಗಳಿಗೆ ಏನ್ ಕೊಡಬೇಕು, ಎಷ್ಟು ಕೊಡ್ಬೇಕಂತ ಹೇಳಿ. ಇಲ್ಲಿ ತಿಳ್ಕೊಳ್ಳಿ, ಒಂದು ಯಾವ್ದೋ ಬುಕ್ ತಗೊಂಡಿದ್ಯಾ, PS ಗಂಗಾಧರ್ ಬುಕ್ ಇದೆ, IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ, ಏನೋ ಎಕ್ಸಾಂಪಲ್ ಒಂದು 600 ಪೇಜ್ ಇದಾವೆ, ಹಿಂದೆ ಮುಂದೆ ಸೇರಿ 300 ಪೇಜ್ ಆಗ್ತವೆ, ಒಟ್ಟು ಒಂದು 600 ಪೇಜಸ್ ಇದಾವೆ ಅಂತ ತಿಳ್ಕೊರಿ. ಈ ಪುಸ್ತಕ ಮುಗಿಸಾಕ ಡೈಲಿ ನೀನು 4 ಅವರ್ಸ್ ಓದ್ತೀಯಾ ಅಂತಂದ್ರೆ ಇದು ಮುಗಿಯಕ 1 ಮಂತ್ ಬೇಕು. PS ಗಂಗಾಧರ್ ಬುಕ್ ಓದ್ತಾ ಇದೀಯಾ, ಡೈಲಿ 4 ಅವರ್ಸ್ ಮಿಸ್ಗಬಾರ್ದು, ಆ ಬುಕ್ ಕೊಡ್ಲೇಬೇಕು. ಇವತ್ತು 4 ನಾಳೆ 3 2 ಮಾಡಿ ಆಮೇಲೆ ಅದನ್ನು ಮುಚ್ಚಿಬಿಡೋದಲ್ಲ. ಹಾಕೊಂಡಿರ್ತಕ್ಕಂಥ ಯೋಜನೆಯಲ್ಲೂ ತಾಳ್ಮೆ ಬೇಕು. ಅದು ಮುಗಿಸತನ ಗಂಟ್ಲದ ಊಟ ಇಳಿಬಾರ್ದು, ಹಂಬಲದಿಂದಲೇ ಓದ್ಬೇಕು. ಸುಮ್ನೆ ಪ್ರೋಗ್ರಾಮ್ ಹಾಕಿ ಬಿಡೋದಲ್ಲ. ಸರ್ಕಾರ ಪಂಚವಾರ್ಷಿಕ ಯೋಜನೆ ಅಂತ ಸುಮ್ನೆ ಜಾರಿಗೆ ತರಲ್ಲ. ಹಾಕೊಂಡಿರೋ ಪ್ರೋಗ್ರಾಮ್ ಅಷ್ಟರೊಳಗೆ ಮುಗಿಸ್ಬೇಕಂತಾನೆ ತಗೊಂಬಂದಿರ್ತಾರೆ, ನೀನು ಅದನ್ನೇ ಮಾಡೋದು. ಈ ಪುಸ್ತಕನ ಓದ್ತಾ ಇದೆಯಾ, ಡೈಲಿ 4 ಅವರ್ಸ್ ಓದ್ತಾ ಇದೆಯಾ, 1 ಮಂತ್ ಬೇಕು ಮುಗಿಸಾಕ. ಈ ಪುಸ್ತಕ ಮುಗಿಸಕ್ 1 ಮಂತ್ ಬೇಕು. ಕೆಲವೊಬ್ರಿಗೆ 4 ಅಲ್ಲ 6 ಅವರ್ಸ್ ತಗೊಳ್ಳಿ, ಎಷ್ಟನ್ನ ತಗೊಳ್ಳಿ, ಒಟ್ಟು ಇದನ್ನು ಮುಗಿಸ್ಬೇಕಲ್ಲ. ಈಗ ಮುಗಿಸ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ ಟು ಎಂಡ್ ತನ ಇದು 1 ಮಂತ್ ತಗೊಂತಾ ಇದೆ, ಡೈಲಿ 4 ಅವರ್ಸ್. ಮುಗಿತಂದ್ಮೇಲೆ ಇದನ್ನು ಮತ್ತೆ ಏನ್ ಮಾಡ್ಬೇಕು, ನೀನು ಸೆಕೆಂಡ್ ಅಟೆಂಪ್ಟಿಗೆ ಹೋಗ್ಬೇಕು. ಫಸ್ಟ್ ಅಟೆಂಪ್ಟ್ ಆಯ್ತು, ಈ ಪುಸ್ತಕನ ಮತ್ತೆ ಸೆಕೆಂಡ್ ಅಟೆಂಪ್ಟಿಗೆ ತಗೋಬೇಕು. ಸೆಕೆಂಡ್ ಅಟೆಂಪ್ಟಿಗೆ ಓದ್ಬೇಕಾದ್ರೆ 1 ಮಂತ್ ಬೇಕಾಗಲ್ಲ, 15 ಡೇಸ್ ಬೇಕು. ಯಾಕಂದ್ರೆ ಆಲ್ರೆಡಿ ಓದಿಯಲ್ಲ. ಆಸ್ ದ ಸೇಮ್ 4 ಅವರ್ಸ್, ಸೆಕೆಂಡ್ ಅಟೆಂಪ್ಟ್ 15 ಡೇಸ್ ಬೇಕು. ಮುಗಿತಾ? ಥರ್ಡ್ ಅಟೆಂಪ್ಟ್ 7 ಡೇಸ್ ಅಂದ್ರೆ 1 ವೀಕ್ ಬೇಕು. 1 ವೀಕ್ ಬೇಕು. ಫೋರ್ತ್ ಅಟೆಂಪ್ಟ್ 2 ಡೇಸ್ ಬೇಕು, 2 or 3 ಡೇಸ್ ಬೇಕು. ಫೋರ್ತ್ ಅಟೆಂಪ್ಟ್. ಫಿಫ್ತ್ ಅಟೆಂಪ್ಟ್ 1 ಡೇ ಬೇಕು. ಸರ್, ನಾವು 1 ಅಟೆಂಪ್ಟ್ ಅಲ್ಲೇ ಇದುವರೆಗೆ ಒಂದು ಪುಸ್ತಕ ಮುಗಿಸಿಲ್ಲ, ನೀವೇನ್ರಿ 5 ಅಟೆಂಪ್ಟ್ ಅಂತ ಹೇಳ್ತಾ ಇದ್ದೀರಾ? ಓದ್ಲೇಬೇಕು. ಇಲ್ಲ ಬಿಟ್ಟು ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಒಂದು ಪುಸ್ತಕನ ಹಲವಾರು ಬಾರಿ ಅದನ್ನ ತಿರುವಿ ಹಾಕುವುದರಿಂದ ಆ ಪುಸ್ತಕದ ಸಮಯ ಕಡಿಮೆ ಆಕ್ಯಂತ ಬರುತ್ತೆ. ಇಂಥವ್ರ ಜಾಬ್ ಆಯ್ತು. 1 ಡೇಗೆ ಪುಸ್ತಕ ಬಂತು. ಯಾವಾಗ? ಇಂದ ಹಲವಾರು ಬಾರಿ ರಿವಿಷನ್ ಆದಾಗ 1 ಡೇಗೆ ಪುಸ್ತಕ ಬಂದ ನಂತರ ಮುಂದಿನ 1 ತಿಂಗಳ ತಯಾರಿ ಹೇಗಿರಬೇಕು ಅಂದ್ರೆ, ಈಗ ಮುಂದಿನ ಎಕ್ಸಾಮ್ ಇದೆ, ಇಲ್ಲಿಂದ ಅಲ್ಲಿ 1 ತಿಂಗಳ ಇದೆ. ಫಸ್ಟ್ 1-2 ದಿನದಾಗ IC ಮುಗಿಬೇಕು, ಕುಂತು ಓದಿ. 2 ದಿನದಾಗ IC ಮುಗಿತಾ, ನೆಕ್ಸ್ಟ್ 3-4 ದಿನದಾಗ ಹಿಸ್ಟ್ರಿ ಮುಗಿಬೇಕು. ಯಾವಾಗ ಸಾಧ್ಯ? ಈ ರೀತಿ ಅಟೆಂಪ್ಟ್ಗಳಾಗಿರ್ಬೇಕು. 2-3 ದಿನದಾಗ ಹಿಸ್ಟ್ರಿ ಮುಗಿಬೇಕು, 2-3 ದಿನದಾಗ ಜಿಯೋಗ್ರಫಿ ಮುಗಿಬೇಕು, 2 ದಿನದಾಗ ಎಕನಾಮಿಕ್ಸ್ ಮುಗಿಬೇಕು, 2 ದಿನದಾಗ ಮೆಂಟಲ್ ಎಬಿಲಿಟಿ ಮುಗಿಬೇಕು, 2 ದಿನದಾಗ 3 ದಿನದಾಗ ಸೈನ್ಸ್ ಮುಗಿಬೇಕು. ಹಿಂಗೆ ಮುಂದಕ್ಕೆ ಹೋದ್ರೆ IC ಮುಗಿಬೇಕು. ಇದರಂಗೆಲ್ಲ ಮುಗಿಸ್ಕೊಂತ ರೆಡಿ ಆಗಿ ಸೀದಾ ಎಕ್ಸಾಮಿಗೆ ಹೋಗ್ಬೇಕಾಗ ಎಲ್ಲ ಆಯುಧಗಳು ನಿನ್ನ ಹತ್ರ ಇರ್ತಾವ. ಎಲ್ಲ ಆಯುಧ ರಿವಿಷನ್ ಮಾಡಿರ್ತಿಲ್ಲ, ಎಲ್ಲ ಕುಂತ ಎಲ್ಲ ಆಯುಧ ನಿನ್ನ ಹತ್ರ ಇದೆ. ಫೇಸ್ ಆಗುತ್ತೆ ಎಕ್ಸಾಮ್ 100%. ಗೆಲುವು ಖಚಿತ. ಇದು ನೌಕರಿ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ, ಎಬಿಲಿಟಿ, ತಾಕತ್, ದಮ್ಮು. ಸುಮ್ಮನೆ ಒಂದು ಯಾವ್ದೋ ಪುಸ್ತಕನ ಖರೀದಿ ಮಾಡೋದು, PS ಗಂಗಾಧರ್ ಸರ್ ಯಾವ್ದೋ ಒಂದು ಪುಸ್ತಕ ತಗೊಂಡ್ಬಿಡೋದು, ಆ ಮೊದಲನೇ 2 ಪೇಜ್ ನೋಡಿ ಅಪ್ಪೋ ಅಂದ್ಬಿಡೋದು, ಮುಗೀತು, ಬಿಟ್ಟು ಬಿಡೋದು. ಓದಲ್ಲ ಬಿಡಲ್ಲ, ಇಷ್ಟಪಟ್ಟು ಪುಸ್ತಕ. ಕೆಲವೊಬ್ರು ಓದ್ತಿರ್ತಾವ, ಹಂಗೆ ತೂಕುಡಿಸ್ತಿರ್ತಾವ ನೋಡಿ. ಓದ್ಬೇಕಾದ್ರೆ ನಿದ್ದೆ ಬರುತ್ತೆ ನೋಡಿ. ಓದ್ಬೇಕಾದ್ರೆ ನಿದ್ದೆ ಬರಲ್ಲ. ನಿನಗೆ ಓದಕ್ ಇಷ್ಟ ಇಲ್ಲ ಅದಕ್ಕೆ ನಿದ್ದೆ ಬರುತ್ತೆ. ಪಿಕ್ಚರ್ ನೋಡ್ಬೇಕಾದ್ರೆ ನಿದ್ದೆ ಆರುತ್ತೆ, ಓದ್ಬೇಕಾದ್ರೆ ನಿದ್ದೆ ಬರುತ್ತೆ. ಯಾರು ಹೇಳಿದ್ದು?
ನೀನ್ ಅಲ್ಲಿ ಏನ್ ಓದಕತ್ತೆ ಅಂತ ಗೊತ್ತು, ಸುಮ್ಮನೆ ಪ್ರೆಷರ್ ಓದೋದು. ಓದಕತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಇಷ್ಟಪಡು ವಿಷಯದಾಗ ಇಳಿ, ನಿದ್ದೆ ಕಿತ್ತಿ ಹಾರತ್ತೆ. ಸರ್ ನಾನು ಹಾಸಿಗೆ ಮೇಲೆ ಕುಂತ್ರೆ ಓದ್ಬೇಕಾದ್ರೆ ನಿದ್ದೆ ಬರಲ್ಲ, ನಿದ್ದೆ ಹಾರತ್ತೆ. ನೀನು ಎಲ್ಲೇನ ಕುಂತು ಓದು, ಇಷ್ಟಪಟ್ಟು ವಿಷಯದಲ್ಲಿ ಇಳಿದವನಿಗೆ ನಿದ್ದೆ ಹಾರುತ್ತೆ. ಮೊಬೈಲ್ ಹಿಡ್ಕೊಂಡು ರಾತ್ರಿ ಮಲ್ಕಡೆ ಯಾಕೆ ನಿದ್ದೆ ಬರಲ್ಲ? ಅಲ್ಲಿ ಇನ್ವಾಲ್ವ್ಮೆಂಟ್, ಇಂಟ್ರೆಸ್ಟ್. ಇದ್ರಾಗ ಯಾಕೆ ಇಂಟ್ರೆಸ್ಟ್ ಇಲ್ಲ? ಅದೇ ಇದು ಫ್ಯೂಚರು, ಇದು ಫ್ಯೂಚರ್. ಇಷ್ಟಪಡೋದಲ್ಲ, ವಿಷಯದಲ್ಲಿ ಇಳಿ, ಅದ್ಯಾಕೆ ನಿದ್ದೆ ಬರುತ್ತೆ? ಒಬ್ಬರು ನಿದ್ದೆ ಬರ್ಬೇಕಂತಾನೆ ಓದ್ತಾವ. ಸ್ಟಡಿ ಇಸ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂದ್ರೆ ಅದಕ್ಕೆ ಅವ್ರು ಎಷ್ಟು ಅವಾಯ್ಡ್ ಮಾಡ್ತಾರಂತ ವಿಚಾರ ಮಾಡಿ. ಅಂದ್ರೆ ಅವ್ರಿಗೆ ಎಷ್ಟು ಅದು ಕ್ರೂರಿ ಅಂತ ವಿಚಾರ ಮಾಡಿ. ಹಂಗಂದ್ರೆ ಹೆಂಗ್ ನೌಕರಿ ಆಗ್ತಾವಪ್ಪಿ? ಜ್ಞಾನ ಬಲ್ಲವರು ಪ್ರಪಂಚವನ್ನೇ ಆಳ್ತಾರೆ. ಜ್ಞಾನ ಬಲ್ಲವರಿಗೆ ಎಷ್ಟು ನೌಕರಿಗಳು ಬೇಕಾದ್ರೂ ಆಗ್ತವೆ. ನನಗೆ ಒಂದೇ ನೌಕರಿ ಬೇಕಂತ ಒಂದು ಕಾಯ್ಕೆ ಕುಂದ್ರಲ್ಲ. ಆ ಲಿಸ್ಟ್ನಾಗ ಹೆಸರಿಡ್ತೀನಿ, ಕಟ್ ಆಫ್ ಅಲ್ಲ, ಜನರಲ್ ಫಸ್ಟ್ 6 ಅಂತಾರ. ವಿಷಯ ಮುಗಿಸ್ತವ್ ಈ ರೀತಿ. ಇದು ತಾಳ್ಮೆಯಿಂದ ಈ ರೀತಿ ಓದಿರೋ ಮಾತ್ರ ಸಾಧ್ಯ. ಕೇಳಿ ಒಳ್ಳೊಳ್ಳೆ ಆಥರ್ಸ್ ಬುಕ್ ಯಾವ ತಗೊಂಡು ಹೋಗ್ಬೇಕು, ಅದರಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಅವ್ರಿಗೆ ಕೇಳಿ ಆ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಕುಂತು ಓದು. 100% ನೌಕರಿ ಆಗುತ್ತೆ. ಕೋಚಿಂಗ್ ಹೋದ್ರೆ ಎಲ್ಲ ಸುಳ್ಳು. ಕೋಚಿಂಗ್ ಹೋದ್ರೆ ನೌಕರಿ ಅಂತ ಯಾರು ಹೇಳ್ಯಾರೋ? ಕೋಚಿಂಗ್ ನಲ್ಲಿ ಏನ್ ಹೇಳ್ಕೊಡ್ತಾರೆ ಗೊತ್ತೇನು? ಯಾವ ರೀತಿ ಓದ್ಬೇಕು, ಯಾವ ವೇ ಹೋಗ್ಬೇಕಂತ ಅಷ್ಟು ಹೇಳ್ಕೊಡ್ತಾರೆ. ನಿಮ್ಗೆ ಕುಂದಿರ್ಸಿ ಮನೆಗೆ ಬಂದವ್ರೆ ಓದ್ಸಲ ನಿಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಈಗ ಕೋಚಿಂಗ್ ತೊಗೊಂಡ್ರೆಲ್ಲ ಆಗ್ಬಿಡ್ತ ನೌಕರಿ. 99% ಅಲ್ಲಿ 1% ಅಷ್ಟು, 1% ಆಗಿಲ್ಲ ನೌಕರಿ. 0. something ಎಲ್ಲೋ ಕೋಚಿಂಗ್ ತೊಗೊಂಡು ಯಾರು ನೌಕರಿ ಆಗಿ ಗೊತ್ತಾನು? ಲೈಬ್ರರಿ ಒಳಗ ಅಲ್ಲಿ ಕುಂತು ಓದಕತ್ತಾರಲ್ಲ, ಈಗ ಅವ್ರ ನೌಕರಿ ಆಗುತ್ತೆ. ಏನ್ ಕೋಚಿಂಗ್? ನೀವು ಕುಂತು ಓದ್ಲೇಬೇಕು. ನೀ ಡೆಲ್ಲಿ ಹೋದಾನ ಬಾ, ಹೈದರಾಬಾದನೋ ಹೋಗು, ನೀನ್ ಬಿಜಾಪುರನೋ ಹೋಗು, ಧಾರವಾಡನೋ ಹೋಗು, ಬೆಂಗಳೂರನೋ ಹೋಗು, ನೀನು ಎಲ್ಲಾನ ಹೋಗು, ಕುಂತು ಓದಿದ್ರೆ ಮಾತ್ರ ನೌಕರಿ ಆಗುತ್ತೆ. ಪರಿಪೂರ್ಣ ಶ್ರಮ ನಿಂದೇ ಇರ್ಬೇಕು, ಯಾರು ಬರಲ್ಲ. ನಾನು ಈ ದಾರಿ ಹೋಗಂತ ಹೇಳ್ಕೊಡ್ತೀನಿ ಸರ್, ಜೊತೆಗೆ ಬರೀ ಅಂದ್ರೆ ಬರಕ್ ಆಗಲ್ಲ ಪಿ. ನಮಗೆ ಏನ್ ಎಕ್ಸಾಮ್ ಅಲ್ಲ, ನಾವು ಇರ್ತೀವಿ ಬಾಜು, ಅದಕ್ಕೆ ಅದನ್ನ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಇಲ್ವಲ್ಲ. ನೀನೇ ಯಾರಿಗೂ ಇನ್ಸ್ಪೈರ್ ಮಾಡ, ನೀನ್ ಕುಂತು ಇಷ್ಟಪಟ್ಟು ಬಾಜು ಏನ್ ನಡೀತೈತೆ ಗೊತ್ತಿರ್ಬೋದು, ಅಷ್ಟು ಇನ್ವಾಲ್ವ್ಮೆಂಟ್ ಇರ್ಬೇಕು. ಓದ್ಬೇಕಾದ್ರೆ ನೀನ್ ಇದು ಬೇಡ, ಮತ್ತೆ ಯಾವ ನನಗೆ ಅಲ್ಲಿ ಅಂಗಡಿ ಕಳ್ಸಾರ, ನನಗೆ ಇಲ್ಲಿ ಏನ್ ಮಾಡೋದ್ರಿ, ಕೆಲಸ ಮಾಡಿಕಂತ ಓದೋಕೆ ಯಾವ ಓದಲ್ಲ. ಅದನ್ನ ನಡಕಂತ ಮೈಂಡ್ನಾಗ ರಿವಿಸನ್ ಮಾಡ್ತಿರ್ತಾರೆ. ಅವ್ರು ಯಾರಿಗೂ ಮಾತಾಡ್ಸಲ್ಲ. ನನಗೆ ಅವೆಲ್ಲ ನೆವ ಹೇಳೋನು ಅಚೀವ್ ಮಾಡೋನು ಯಾವತ್ತೂ ನೆವ ಹೇಳಲ್ಲ. ಅವನಿಗೆ ಗೊತ್ತು ಹೆಂಗ್ ಅಚೀವ್ ಮಾಡ್ಬೇಕು. ಅವ್ನ ಟಾರ್ಗೆಟ್ ಅಂತ ಅಚೀವ್ಮೆಂಟ್. ನೆವ ಹೇಳೋದು ಯಾವತ್ತೂ ಅಚೀವ್ ಮಾಡ ಎಲ್ಲ ಇಟ್ಕೊಂಡ್ಬಿಡಿ. ಹೌದಾ? ಸೊ ನಮ್ಮ ಮನೆಗೆ ಇವತ್ತೊಬ್ರು ಯಾರೋ ಹಿರಿಯ ವ್ಯಕ್ತಿಗಳು ಡೆತ್ ಆಗಿದ್ದಾರೆ. ಡೆತ್ ಆದ್ರ ಕಾರ್ಯಕಲಾಪಗಳೆಲ್ಲ ಮುಗಿತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇನ್ನೊಂದು 6 ತಾಸು ಜಾಸ್ತಿ ಓದು. ಪಾಸಿಟಿವ್ ನೆಗೆಟಿವ್ ನೋಡಿ ಎಷ್ಟು ವ್ಯತ್ಯಾಸ ಆಗ್ತಾವಲ್ಲ. ಅದಕ್ಕೆ ಈ ಸರಿ ಇವತ್ತೊಬ್ಬ ನಮ್ಮ ಅಚ್ಚುಮೆಚ್ಚಿನ ನಾಯಕ ಇವತ್ತು ಮರಣ ಹೊಂದಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಬೇಕಾ? ಇವತ್ತು 5 ತಾಸು ಓದ್ತಿರ್ತ, ನಾಳೆ 10 ತಾಸು ಓದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಓದುವುದು ಒಂದು ಮೌನಾಚರಣೆ, ತಲೆಗಿರ್ಲಿ. ಆ ವಿಷಯದಲ್ಲಿ ಇಳಿದವನಿಗೆ ಮಾತ್ರ ಗೊತ್ತಿರುತ್ತೆ. ಆಮೇಲೆ ಓದೋನು ಯಾವುದೇ ವಿಚಾರಗಳನ್ನು ಮಾಡಲ್ಲ. ಎಕ್ಸಾಂಪಲ್, ಓದೋನು ಯಾವುದೇ ವಿಚಾರಗಳನ್ನು ಮಾಡಲ್ಲ ಅಂತಂದ್ರೆ ಏನ್ ಗೊತ್ತೇನು? ಬುದ್ಧಿ ಚಿಂತೆ ಮಾಡಲ್ಲ. ಅವನಿಗೆ ಒಂದೇ ಓದಬೇಕು, ವಿಷಯದಾಗ ಊಟ ಚೆನ್ನಾಗಿ ಮಾಡ್ತಾನೆ, ನಿದ್ದೆ ಚೆನ್ನಾಗಿ ಮಾಡ್ತಾನೆ, ಅಂಡ್ ಸ್ಟಡಿ ಚೆನ್ನಾಗಿರುತ್ತೆ. ಅವನಂತ ಸ್ವತಂತ್ರ ಜೀವಿ ಯಾರು ಅಲ್ಲ. ಆರೋಗ್ಯವಂತ ವ್ಯಕ್ತಿ ಅವನು. ಆರೋಗ್ಯವಂತ ವ್ಯಕ್ತಿ ಯಾರು? ಓದುವಂತವನು. ಆರೋಗ್ಯವಂತ ವ್ಯಕ್ತಿ ಆಗಿರ್ತಾನೆ, ಓದುವಂತವನು. ಏನು ಗೊತ್ತಾಯ್ತಲ್ಲ? ತಪ್ಪು ಮಾಡಬೇಡಿ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು? ಇಲ್ಲೇ ಎಲ್ಲ ಮುಗಿಸಿ ಲಾಸ್ಟ್ ರಣರಂಗದಲ್ಲೇ ಫೇಲ್. ಫಸ್ಟ್ ಶಾರ್ಟ್ ನಿಮ್ಗೆ ತೆಲಿಗೆ ಹೊಡೆದಿರ್ತಾನ ಎಡ್ಡಿ ಧನ್ ಅಂತೇಳಿ. ಅಪ್ಪ ಇದು ಓದ್ದವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ವಿಷಯ ಮುಗಿಸಿದವ್ರಿಗೆ ಹೇಳ್ತೀನಿ ನೋಡಿ, ಇದು ವಿಷಯ ಮುಗಿಸ್ಲಾರ್ದವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಸಂಬಂಧ, ಈ ಪ್ರಶ್ನೆಗೆ ಸಂಬಂಧ ಇಲ್ಲ. ಇದು ವಿಷಯ ಮುಗಿಸಿದವ್ರಿಗೆ ಅಷ್ಟೇ ಸಂಬಂಧ. ಇದು ವಿಷಯ ಮುಗಿಸಿದವರಿಗೆ ಅಷ್ಟೇ ಸಂಬಂಧ. ಅದೊಂದು ಮೊದಲು ತಲೆಗೆ ಇಟ್ಕೊಂಡ್ಬಿಟ್ಟು ಈಗ ಹೇಳ್ತೀನಿ, ವಿಷಯ ಮುಗಿಸಿದವರಿಗೆ ಇದು ಅನ್ವಯಗೊಳ್ಳುತ್ತದೆ, ಉಳಿದ ಯಾರಿಗೂ ಇದು ಅನ್ವಯಗೊಳ್ಳುವುದಿಲ್ಲ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು? ವಿಷಯ ಮುಗಿಸ್ಲಾದವನಿಗೆ ಈ ಪ್ರಶ್ನೆ ನಾನು ಹೇಳಂಗೇ ಇಲ್ಲ. ಅವನಿಗೆ ಹಕ್ಕೆ ಇಲ್ಲ, ಅವನಿಗೆ ಕೇಳಕ್ಕಿಲ್ಲ.
ಅವನಿಗೆ ವಿಷಯನೇ ಗೊತ್ತಿಲ್ಲ, ಈ ತೋಣಿ ಅವನಿಗೆ ಎಲ್ಲಿ ಇಲ್ಲಿ ನಾನು ಹೆಂಗೆ ಪಾಸ್ ಆಗ್ತಾನೆ. ಈ ವಿಷಯ ಮುಗಿಸಿದವ್ರಿಗೆ 100 ಪ್ರಶ್ನೆಗಳಿರ್ತಾವೆ ಅಪ್ಪಿ. 100 ಪ್ರಶ್ನೆಗಳಿಗೆ 1.5 ಗಂಟೆ ಸಮಯ ಕೊಟ್ಟಿರ್ತಾನೆ ನಿಮಗೆ. 1.5 ಗಂಟೆ ಸಮಯ. ಯಾವುದೇ ಪ್ರಶ್ನೆ ಪತ್ರಿಕೆ ತಗೊಳ್ಳಿ, 50 ಪ್ರಶ್ನೆಗಳು ನಿಮ್ಗೆ ಈಸಿ ಇದ್ದೇ ಇರ್ತವೆ. ಈಸಿ ಇರ್ತವೆ. ನಡಕ್ ಹಾಕಿ ಅಂತ ಹೋಗ್ಬಿಟ್ಟಿರ್ತಾರೆ. 1.5 ಗಂಟೆ ಸಮಯ ಇದೆ. ಗೊತ್ತಿರೋ ಪ್ರಶ್ನೆ 100% ನಿನಗೆ ಪ್ರಶ್ನೆ ಗೊತ್ತಿರೋವು 100% ನಿನಗೆ ಪ್ರಶ್ನೆ ಗೊತ್ತಿರೋವು 50 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಐದನೇ ಪ್ರಶ್ನೆ, ಆರನೇ ಪ್ರಶ್ನೆ, 100ನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಓದ್ತೀಯಾ, ಆನ್ಸರ್ ಗೊತ್ತಿತ್ತಾ ಹಾಕು, ಇಲ್ಲ ಅಂದ್ರೆ ಕ್ವಶನ್ ಮಾರ್ಕ್ ಹಾಕು, ಸೀದಾ ಮುಂದಕ್ಕೆ ಹೋಗು. ನೋಡು 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 ನೋಡು, ಗೊತ್ತಿತ್ತಾ ಆನ್ಸರ್ ಮಾಡು, ಇಲ್ಲ ಸೀದಾ ಮುಂದಕ್ಕೆ ಹೋಗು. ವಿಚಾರ ಮಾಡಬೇಡ. ವಿಚಾರ ಮಾಡಿದ್ರೆ ಸಮಯ ವ್ಯರ್ಥ. ಎರಡನೇ ಪ್ರಶ್ನೆ ಗೊತ್ತಿತ್ತಾ, ಡೂ ಆರ್ ಡೈ. ಎರಡನೇ ಪ್ರಶ್ನೆ ಗೊತ್ತಿತ್ತಾ, ಗೊತ್ತಿತ್ತಾ ಆನ್ಸರ್ ಮಾಡು, ಗೊತ್ತಿತ್ತಾ ಆನ್ಸರ್ ಮಾಡು. ಮೂರನೇದು ಗೊತ್ತಿತ್ತಾ ಆನ್ಸರ್. ನಾಲ್ಕನೇದು ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಐದನೇದು ಗೊತ್ತಿಲ್ಲ, ಏನೋ ಡೌಟ್ ಇದೆ. ಈಗ ಒಂದು 70% ಗೊತ್ತಿರುತ್ತೆ, ಕ್ವಶನ್ ಮಾರ್ಕ್ ಹಾಕಿ ಅಂತ ಹೋಗು. 50% ಗೊತ್ತಿದೆ, ಕ್ವಶನ್ ಮಾರ್ಕ್ ಹಾಕಿ ಅಂತಾನೆ ಹೋಗು. ಬಟ್ 100% ಗೊತ್ತಿರೋವು 50 ಪ್ರಶ್ನೆಗಳು ಇದ್ದೇ ಇರ್ತಾವ. ಯಾರಿಗೆ? ಓದೋರಿಗೆ ಗೊತ್ತೇ ಇರ್ತದೆ. ಇದ್ರಂಗ ಗೊತ್ತಿರೋವೆಲ್ಲ ಟಿಕ್ ಮಾಡಿಕೆಂತ 100 ಮುಟ್ಟಾಕ ಸಮಯ ಎಷ್ಟು ಗೊತ್ತು ಬೇಕು ಅಂತೇನು ನಿನಗೆ ಅಪಿ 30 ನಿಮಿಷ ಬೇಕು. 30 ಮಿನಿಟ್ಸ್ ಅಲ್ಲಿ ನೀನು 100ನೇ ಪ್ರಶ್ನೆ ರೀಚ್ ಆಗ್ತೀಯಾ? ಯಾವಾಗ ಗೊತ್ತಿರುವ ಪ್ರಶ್ನೆಗಳು. ಗೊತ್ತಿರೋ ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ ಎಷ್ಟೊತ್ತೋ 15 ಸೆಕೆಂಡ್ಸ್ ಸಾಕು. ಓದ್ತೀಯಾ, ಆಪ್ಷನ್ ನೋಡ್ತೀಯಾ, ಎಸ್ ನನಗೆ ಗೊತ್ತಿರು ಅಂತ ಟಿಕ್ ಹಾಕೇ ಬಿಡ್ಬೇಕು, ಮುಂದಕ್ಕೆ ಹೋಗ್ಬೇಕು. ಅಪ್ಪಿ ನೀನು 30 ನಿಮಿಷದಲ್ಲಿ ಆಮೇಲೆ ನಡಕ್ಕೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಇದ್ವಾ ಅವನು ಬಿಟ್ಬಿಡಿ. ಅವನು ಬಿಟ್ಟು ಹಾಗೆ ಮುಂದಕ್ಕೆ ಹೋಗಿ ಕ್ವಶನ್ ಮಾರ್ಕ್ ಹಾಕಂತ ಹಾಗೆ ಮುಂದಕ್ಕೆ ಹೋಗ್ಬಿಡಿ. ಅಲ್ಲಿ ನಡಕ್ಕೆ ಯಾವತ್ತೂ ಸಾಲ್ವ್ ಮಾಡಬೇಡಿ. ನನಗೆ ಏನು ಡೂ ಆರ್ ಡೈ, ಗೊತ್ತಿಲ್ಲ ಬಿಡು, ಗೊತ್ತು ಮುಗಿತಾ. 50 ಪ್ರಶ್ನೆ ಎಂಡ್. 30 ನಿಮಿಷದಲ್ಲಿ 50 ಪ್ರಶ್ನೆಗಳು ಮುಗೀತು. ಇನ್ನು ಉಳಿದ 1 ಗಂಟೆಯಲ್ಲಿ ಎಷ್ಟು ಪ್ರಶ್ನೆ ಉಳಿದಾವೆ? 50 ಪ್ರಶ್ನೆ ಉಳಿದಾವೆ. ನೋಡಿ, ಪ್ರೆಷರ್ ಕಡಿಮೆ ಆಯ್ತು. ಸಮಯನ ಯುಟಿಲೈಸ್ ಮಾಡ್ಕೊಳ್ಳೋದು ಕಲಿಬೇಕು. ಇನ್ನ 1 ಗಂಟೆ ಇದೆ. ಎಷ್ಟು ಪ್ರಶ್ನೆ ಇದಾವೆ? 50 ಪ್ರಶ್ನೆ ಇದಾವೆ. ಬಂದ್ಯಾ? ಓಕೆ. ಇವಾಗ ಏನ್ ಮಾಡು, ಮೆಂಟಲ್ ಎಬಿಲಿಟಿ ಒಂದು 10 ಪ್ರಶ್ನೆಗಳಿರ್ತವೆ. 10 ಪ್ರಶ್ನೆಗಳು ಒಂದು ಮೆಂಟಲ್ ಎಬಿಲಿಟಿ ಇರ್ತವೆ. ಇವನ್ನ ಸಾಲ್ವ್ ಮಾಡು. ಒಂದೇನೋ 7 ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ಕೊ. 3 ಪ್ರಶ್ನೆ ನಿನಗೆ ಗೊತ್ತಿಲ್ಲ, ಬಿಟ್ಬಿಡು, ಮುಟ್ಟಕ್ಕೆ ಹೋಗ್ಬೇಡ, ಬಿಟ್ಬಿಡು. 7 ಪ್ರಶ್ನೆ ಬಂದ್ವಾ? 57 ಪ್ರಶ್ನೆ ಮುಟ್ಟಿದ್ದೀನಿ. 10 ನಿಮಿಷ ಸಾಕು. ಒಂದೊಂದು ಪ್ರಶ್ನೆ 1 ನಿಮಿಷ ಅಂದ್ರೆ 10 ನಿಮಿಷ. ಇನ್ನ 50 ನಿಮಿಷ ಉಳಿತು. 50 ನಿಮಿಷದಲ್ಲಿ 40 ಪ್ರಶ್ನೆಗಳಿದ್ದಾವೆ. ಇನ್ನು ಎಷ್ಟು ಪ್ರಶ್ನೆಗಳಿದ್ದಾವೆ? 40 ಪ್ರಶ್ನೆಗಳಿದ್ದಾವೆ. ಇದರಾಗ ಈ 70% ಆಗಿರ್ತಾವಲ್ಲ, ಹಿಂಗ್ ವಿಚಾರ ಮಾಡಿಕೆ ಮೇಲೆ ಛತ್ತೊಳಗೆ ಕುಂತಿರ್ತಲ್ಲ, ಡೂ ಆರ್ ಡೈ ಅಲ್ಲಿ ಮಾಡ್ಬೇಡ, ಹಂಗೆ ಹೋಗೋಗು ಅಂತ ಹೇಳಿದಲ್ಲ, ಅಂತವನ್ನ ಟಚ್ ಮಾಡಿಬಿಡು. ಒಂದ್ 20 ಪ್ರಶ್ನೆ ಇಂತ ಇರ್ತಾರೆ. ಏನೋ ಬಿನೋ, ಸಿನೋ ಡಿನೋ, ಡಿನೋ ಏನೋ, ಹಿಂಗಿರ್ತಾವಲ್ಲ. ಎಡ್ಡಾರ್ ಟೈಮ್ ನಿನಗದು ಗೊತ್ತಿರುತ್ತೆ. ಪ್ರೆಷರ್ ಕಡಿಮೆ ಆಗುತ್ತೆ. ಈಗ ಪ್ರೆಷರ್ ಕಡಿಮೆ ಆದಾಗ ಆನ್ಸರ್ನು ಬರ್ತಿರುತ್ತೆ. ಪ್ರೆಷರ್ ಇದ್ದಾಗ ಗೊತ್ತಿರೋ ಪ್ರಶ್ನೆ ಬಿಟ್ಟು ಬಂದ್ಬಿಡ್ತೀವಿ ನಾವು. ಪ್ರೆಷರ್ ಇಲ್ದಾಗ ಎಂತ ಪ್ರಶ್ನೆಗಳು ಆನ್ಸರ್ ರೆಡಿ ಇರ್ತೀವಿ. ಅದಕ್ಕೆ ಟೈಮ್ ನ ಸೇವ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕಡಿಮೆ ಮಾಡ್ಕೊಂತ ಬರ್ಬೇಕು. ಅದಕ್ಕೆ ಫಸ್ಟ್ ರೌಂಡ್ನಾಗ 50 ಪ್ರಶ್ನೆ ಮುಗಿಸ್ಬಿಡ್ಬೇಕು. ದನ್ ಗೊತ್ತಿದ್ದು ಗೊತ್ತಿಲ್ಲ ಬಿಟ್ಕೊಂತ ಹೋಗ್ಬಿಡ್ಬೇಕು. ಹಂಗೆ ಸರ್ ನನಗೆ ಒಟ್ಟ ಒಂದು ಗೊತ್ತಾಗೋದು ಎಲ್ಲ ಬೇಡ, ಎಷ್ಟು ಗೊತ್ತೋ ಮೊದಲು ಹಾಕ್ಬಿಡು. ಇದ್ರಾಗ ನಿನಗೆ 70% ಚಾನ್ಸ್ ಇರೋ ಪ್ರಶ್ನೆ ಎಷ್ಟು ತಗೋತೇನೆ? ಒಂದು 20 ಪ್ರಶ್ನೆ ಇದ್ದೇ ಇರ್ತಾವ. ಅವನ ಟಚ್ ಮಾಡೇ ಬಿಡು. ವಿಚಾರ ಮಾಡು. ಒಂದೊಂದು ಪ್ರಶ್ನೆ 2 ನಿಮಿಷ ಟೈಮ್ ತಗೋ. ಒಂದೊಂದು ಪ್ರಶ್ನೆ 2 ನಿಮಿಷ ಟೈಮ್ ತಗೊಂಡ್ರೆ 40 ಮಿನಿಟ್ಸ್ ಬೇಕು. 40 ಮಿನಿಟ್ಸ್ ಅಲ್ಲಿ 20 ಪ್ರಶ್ನೆಗಳನ್ನ ಮುಟ್ಬಿಡು. 57, 67, 77 ಪ್ರಶ್ನೆ ಮುಟ್ಟಿದಿ. ಇನ್ನ ನಿನಗೆ ಎಷ್ಟು ನಿಮಿಷ ಉಳಿತು? 10 ನಿಮಿಷ ಉಳಿತು. 10 ನಿಮಿಷದಲ್ಲಿ 23 ಪ್ರಶ್ನೆ ಇದಾವೆ. ಆಮೇಲೆ ವಿಚಾರ ಮಾಡು. 10 ನಿಮಿಷದಲ್ಲಿ ಯಾವ ಹಾಕ್ಲಿ ಯಾವ ಬೇಡ. ಒಟ್ಟ ಗೊತ್ತಿಲ್ಲ, ಬಿಟ್ಬಿಡು. ಆ ಪ್ರಶ್ನೆ ಮುಟ್ಟ ಹಕ್ಕೇ ಇಲ್ಲ. ಸುಮ್ಮನೆ ಮೈನಸ್ ಮಾಡ್ಕೊಂಡ್ಬಿಡ್ತೀಯ. ಹೆಡ್ ಆರ್ ಟೇಲ್ ಇತ್ತ ಮುಟ್ಟು ಒಡಿ ಒಂದು ಗುಂಡಿ ಆದಾಗ. ಒಟ್ಟ ಗೊತ್ತಿಲ್ಲ, ಮುಟ್ಬೇಡ. ಪಕ್ಕ ಫೇಲ್. ಅದು 10 1 ಪಾಸ್ ಆಗ್ಬೋದು, 9 ಫೇಲ್ ಆಗ್ತಾವ. ಮತ್ತದು ಮೈನಸ್ ಆಗಿ ಮತ್ತೆ ಇದು 1 ಮಾರ್ಕ್ಸ್ ಸಿಗಲ್ಲ. ಮೈನಸ್ ಇದ್ದಲ್ಲಿ ಇಷ್ಟೇ. ನೆಗೆಟಿವ್ ಇಲ್ಲ, ಓಸು ಹಾಕು. ನೆಗೆಟಿವ್ ಇತ್ತ ವಿಚಾರ ಮಾಡು. ನಿನಗೆ ಗೊತ್ತು ಅದಕ್ಕೆ ನಾನು ಮುಟ್ಟಕ್ಕೆ ಅಕ್ಕೈತಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಸ್ವಲ್ಪನೇ ಗೊತ್ತಿದ್ರೆ ವಿಚಾರ ಮಾಡಿ ಹಾಕಿ. 10 ನಿಮಿಷ ಟೈಮ್ ಐತೆ. ಆರಾಮ್ 23 ಪ್ರಶ್ನೆ ಇದಾವೆ. ಅದ್ರಾಗ ಯಾವ ಪ್ರಶ್ನೆ ಹಾಕ್ಬೇಕು ಏನಾರ ಮಾಡಿ ಒಂದು 85 ತನಕ ಹಾಕ್ಸೋದನ್ನ ನಿನಗೆ ಹೇಳ್ತೀನಿ. ಓದ್ದವ್ರು
30 ನಿಮಿಷದಲ್ಲಿ 90 ಪ್ರಶ್ನೆ ಬಿಡ್ತಾನೆ. ಈಸಿ ಪೇಪರ್ ಇತ್ತಂದ್ರೆ ಪಕ್ಕಾಪಿ 90 ಪ್ರಶ್ನೆ ಬಿಡ್ತಾನೆ. ಓದ್ದವನು ಆಲ್ರೆಡಿ 4-5 ಎಕ್ಸಾಮ್ ಬರೆದು ಪಾಪ ಅವ್ನು ಫೇಲ್ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಏನಾರ ಮಾಡಿದ್ರೆ ಮಾಡ್ಕೋಬೇಕು. 90 ಪ್ರಶ್ನೆ ಬಿಡ್ತಾರೆ. ಯಾಕಂದ್ರೆ ಗೊತ್ತಾ ಇದಕ್ಕೆ ಆನ್ಸರ್ ಇದೆ, ನಡಿ ಮುಟ್ಟು, ಇದಕ್ಕೆ ಆನ್ಸರ್ ಇದೆ, ಮುಟ್ಟು ಹಿಂಗ್ ಮಾಡ್ಕೊಂತ ಆಗೋರು ಇದಾರೆ ಅಪ್ಪಿ. ಪ್ರೆಷರ್ ಮಾಡ್ಕೋಬೇಡ. ನೆಗೆಟಿವ್ ಇದ್ರೆ ಆ ಪ್ರಶ್ನೆ ಮುಟ್ಟಬೇಡ. ಓದ್ದವ್ರಿಗೆ ಹೇಳಕತ್ತೀನಿ. ಯಾಕಂದ್ರೆ ನಿನ್ನೆ ಎಬಿಲಿಟಿನೇ ಇನ್ನೊಬ್ಬರು ಇರಲ್ಲ, ಅಲ್ಲಿ ಅವನಿಗೂ ಅದು ಹೋಗೋ ಚಾನ್ಸಸ್ ಇರುತ್ತೆ. ನಿನ್ ಸಾಮರ್ಥ್ಯ ಎಲ್ರಿಗೂ ಇರಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತೀನಿ, ಎಕ್ಸಾಮ್ನ ಸ್ವಲ್ಪ ಸರಿಯಾಗಿ ಫೇಸ್ ಮಾಡಿ. ಗೊತ್ತಿರೋದನ್ನ ಹಾಕ್ಬಿಡೋದು, ಆಮೇಲೆ ಗೊತ್ತಿಲ್ಲದಿರೋ ಪ್ರಶ್ನೆನ ಹಿಂದಿರೋ ಪ್ರಶ್ನೆನ ಅಲ್ಲೇ ಬಿಟ್ಟು ಅದನ್ನ ವಿಚಾರ ಮಾಡೋದು. ಇದಕ್ಕೆ ಯಾವ್ದಾದ್ರು ಸರಾಗತ್ತೆ ಹಿಂಗ್ ಬಾಯಾಗ ಬಿಟ್ಟಿರೋದು, ಅಕ್ಕಡ್ತಿರೋದು ಇಕ್ಕಡ್ತಿರೋದು ಹಾಕ್ಲೇ ಅದಕ್ಕೆ ಒಂದು 3-4 ನಿಮಿಷ ವೇಸ್ಟ್ ಮಾಡಿದ್ರೆ ಹಿಂದಿನ ಗೊತ್ತಿರೋ ಪ್ರಶ್ನೆಗಳಿಗೆ ಪ್ರೆಷರ್ ಬೀಳುತ್ತೆ. ಯಾಕ? ಟೈಮ್ ಹೋಗ್ತಾ 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 ನಿನಗೆ ಪ್ರೆಷರ್ ಇನ್ಕ್ರೀಸ್ ಆಗಿ ಗೊತ್ತಿರೋ ಪ್ರಶ್ನೆಗಳನ್ನು ತಪ್ಪು ಮಾಡಿಬಿಡ್ತೀಯಾ. ಎಲ್ಲಿ ತಪ್ಪು ಮಾಡಿರಿ ಅಂತಂದ್ರೆ ಇಂಥ ಪ್ರಶ್ನೆಗಳನ್ನ ಮೊನ್ನೆ PC ಪೇಪರ್ನ ನೋಡಿ, ಇಲ್ಲಿ ನೋಡಿ, ಕಾಲರ ಯಾವುದರಿಂದ ಉಂಟಾಗುತ್ತದೆ, ಎಲ್ಲರೂ ವೈರಸ್ ಹಾಕಿಬಿಡ್ತಾರೆ. ಅದೊಂದು ಕಾಯಿಲೆ, ವೈರಸ್ 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 ಅಪಿ, ಅದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲರ. ಆನ್ಸರ್ ನಿಮಗೆ ಗೊತ್ತಿರುತ್ತಾ? ನಿಜವಾಗ್ಲೂ ಗೊತ್ತಿರುತ್ತೆ. ಯಾಕ? ಅಲ್ಲಿ ಪ್ರೆಷರ್ ತಗೊಂಡ್ಬಿಟ್ಟು ಈಗ ಯಪ್ಪ ಹೊಡೆದ್ಬಿಡೋದು. ಅವ್ನ ಆಪ್ಷನ್ ಎ ಇಂತವೇ ಕೊಟ್ಟಿರ್ತಾರೆ. ಒಡ್ಡಿಬೇಕು, ನೀನ್ ತುಳಿಬೇಕಂತಾನೆ. ಒಮ್ಮೆ ಎಲ್ಲವಲ್ಲ, ಕೆಲವು ಟೈಮಲ್ಲಿ ಆಪ್ಷನ್ ಏನ ನಿನಗೆ ತುಳಿಬೇಕಂತಾನೆ ಕೊಟ್ಟಿರ್ತಾರೆ. ಇಲ್ಲೇ ನೋಡಿ ಎಷ್ಟೊಂದು ಹರಿಹರ ಬುಕ್ಕ ಸ್ಥಾಪಕರು ಬಂದಾಗ ಸಂಗಮ ತುಳುವ, ಸಂಗಮ ಸಾಳುವ ತುಳುವ ಅರವೇಳು, ಆಗ ಸಂಗಮ. ಇಲ್ಲಿ ಪ್ರಶ್ನೆಗೆ ಉತ್ತರ ಐತಿ. ವಿಜಯನಗರ ಸಾಮ್ರಾಜ್ಯದ ಅದೆಲ್ಲ ಒಂದು ಇದಾದಪ್ಪ ಸಂತತಿ ಅಂದ್ರೆ ಸಂಗಮ. ಎಲ್ಲರೇನಾಗ್ತಿದ್ರು ಗೊತ್ತೇನು? ತುಳುವ ಹೊಡೆದಿರ್ತೀರಿ. ಟೆನ್ಷನ್ ಯಾಕ? ಶ್ರೀಕೃಷ್ಣ ದೇವರಾಯ ಪ್ರಸಿದ್ಧ ಅರಸ, ತುಳುವ ಸಂತತಿಯಲ್ಲಿದ್ದ. ತುಳುವ ಹೊಡೆದು ಬಿಡೋದು. ಪ್ರಶ್ನೆನೇ ಓದಲ್ಲ, ಆನ್ಸರ್ ಹೊಡೆದಿರ್ತಾರೆ. ಒಬ್ಬೊಬ್ರು ಪ್ರಶ್ನೆನೇ ಓದಲ್ಲ, ಸೀದಾ ಆನ್ಸರ್ ಇರ್ತಾವ. ಮಾಡ್ಬೇಡಿ, ಪ್ರೆಷರ್ ಬೀಳುತ್ತೆ. ಎಕ್ಸಾಮ್ ಅಲ್ಲೇ ಹಿಂಗ್ ಮಾಡಿ ಹಾಳು ಮಾಡ್ಕೊಳ್ಳೋದು. ವರ್ಷಾನುಗಟ್ಲೆ ಓದಿ 1.5 ತಾಸನಾಗ ಹಳ್ಳೆ ಹಿಡ್ಸ್ಕೊಂಡ್ಬಂದ್ಬಿಡ್ತೀವೋ. ಇಂಥ ತಪ್ಪುಗಳನ್ನ ಮಾಡ್ಬೇಡಿ. ಅರ್ಥ ಆಯ್ತಾ? ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಬೇಡಿ. ದಯಮಾಡಿ ಹೇಳ್ತೀನಿ, ಟೈಮ್ ನ ಜಾಸ್ತಿ ಸೇವ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ನೋಡ್ಬೇಕು. ಯಾಕಂದ್ರೆ ವಿಚಾರ ಮಾಡಕ್ ಟೈಮ್ ಸಿಗುತ್ತೆ. ಫಸ್ಟ್ ಅದನ್ನ ಮಾಡ್ಕೊಂಡು ಕುಂದ್ರಬೇಡ್ರಿ. ಹಿಂದಿನ ಪ್ರಶ್ನೆಗಳಿಗೆ ಹೊಡ್ತಾ ಬಿಡುತ್ತೆ. ಫಸ್ಟ್ ಗೆ ಆಗುತ್ತಿರ್ತಾವ, ಊಸ ಹಾಕಿರ್ತಾವ, ಬಿಡೋದು. ಒಂದು ರೌಂಡ್ ಮುಗಿಸ್ಬಿಡೋದು. ಒಂದು ಎಕ್ಸಾಮ್ ನಲ್ಲಿ ಪೇಪರ್ನ 2 ಬಾರಿ ತೀರ್ಬೇಕು. ಒಂದೇ ಬಾರಿ ಇರುವುದಲ್ಲ, 2 ಬಾರಿ. ಫಸ್ಟ್ ರೌಂಡ್ 30 ನಿಮಿಷದಾಗ ಎಷ್ಟು ಬರ್ತಾವ ಅಷ್ಟು ಹಾಕ್ಬಿಡೋದು. ಸೆಕೆಂಡ್ ರೌಂಡ್ ಆರಾಮ್ ನೋಡ್ಕೊಂತ ಹೋಗೋದು. ಮೆಂಟಲಿಟಿ, ಮ್ಯಾಥ್ಸ್ ಗೊತ್ತಿರೋ 70% ಯಾವ ಏನೆಲ್ಲ ವಿಚಾರ ಮಾಡಿ ಹಾಕ್ಯಂತ ಹೋಗೋದು. ಈ ರೀತಿ ಮಾಡಿ. ಇದು ಓದೋರಿಗೆ ಅಷ್ಟೇನಾ, ಮತ್ತೆ ಎಲ್ರಿಗೂ ಅಪ್ಲೈ ಆಗಲ್ಲ. ಪ್ರಿಯ ಸ್ನೇಹಿತರೆ, ನಿಮಗೆ ಯಾವ ರೀತಿ ಏನಂತ ನಾನು ಹೇಳ್ಕೊಟ್ಟೆ, ನನ್ನ ಅನಿಸಿಕೆ ಇದು. ನಾ ಹೇಳಿದ ಮಾತು ನಿಮಗೆ ಸರಿ ಅನ್ಸಿದ್ರೆ ಅದನ್ನ ಸ್ವೀಕರಿಸಿ. ಇಲ್ಲ ನಿಮ್ದಾದಂತ ಒಂದು ವೇ ಮೆಥಡ್ ಇದ್ರೆ ಅದನ್ನೇ ಫಾಲೋ ಮಾಡಿ. ನಂದ ಹೇಳಿದ್ದು ರೈಟ್ಸ್ ಅಲ್ಲ, ಇದು ನನ್ನ ಹೇಳಿದ್ದು ಒಂದು ನನ್ನ ರೈಟ್ಸ್, ಇದು ನನ್ನ ಒಂದು ಹಕ್ಕು. ನಾನು ಅದನ್ನ ಈ ರೀತಿ ಮಾಡಿದ್ರೆ ನೀವು 100% ಅದರಲ್ಲಿ ಅಚೀವ್ ಮಾಡ್ತೀರಾ ಅಂತ ಹೇಳಿದೆ. ಕೆಲವೊಬ್ರು ವೇಗಳು ಬೇರೆ ಇರ್ತವೆ, ನಿಮ್ಮ ವೇದಲ್ಲೇ ಇದೆ. ಬಟ್ ವೇ ಚೆನ್ನಾಗಿರ್ಲಿ, ಹೋಗುವ ಮಾರ್ಗ ಚೆನ್ನಾಗಿರ್ಲಿ ಅಷ್ಟೇ. ಹೆಂಗಾದ್ರೂ ಮಾಡಿ, ಮಾರ್ಗ ಚೆನ್ನಾಗಿರ್ಲಿ. ಬೇಗ ನೀವೇನ್ ಮಾಡ್ಕೊಳ್ಳಿ, ಜಾಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಬ್ ಮಾಡ್ಕೊಳ್ಳೋದ್ರೆ ನೀವು ಆರ್ಥಿಕವಾಗಿ ತುಂಬಾ ಏನಾಗ್ತೀರಾ, ಬಲಿಷ್ಠರಾಗ್ತೀರಾ. ನಿಮ್ಮ ತಂದೆ ತಾಯಿ, ನಿನ್ನ ನಂಬಿದ ಕುಟುಂಬ ಎಲ್ಲರಿಗೂ ಸಹ ನೀನು ಸರಿಯಾಗಿ ನೋಡ್ಕೋಬಹುದು ಅಂತ ಹೇಳುತ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.